ಹೇಗಿದೆ ಅಂತ ಒಂದು ನಿಮಿಷದಲ್ಲಿ ಹೇಳ್ಬೋದಾ? ಈ ಒಬ್ಬಟ್ಟು ಮಾಡೋ ಪ್ರೋಸೆಸ್ ಥರ ಇದೆ ಹ್ಞೂ. ನಮ್ಮ ಜೀವನ. ಅಂದರೆ ಕಷ್ಟ, ನೆನೆಯೋದು, ವೆಯ್ಟಿಂಗು, ಹಾಂ ಆ ಹೂರ್ಣ ಆಗಿರ್ಬೋದು, ಹಾಂ ಅದ್ರ ಪ್ರೋಸೆಸ್ಸು, ಎಲ್ಲಿಂದನೋ ಬಂದು ಹೂರ್ಣ, ಎಲ್ಲಿಂದನೋ ಬಂದ ಕಂಕಣ, ಅದೆರಡು ಸೇರಿ ಒಂದಾಗಿ ಒಬ್ಬಟ್ಟಾಗಿ ಇವಾಗ ತಿಂತಾಯಿದ್ದೀವಿ. ಒಟ್ಟು ಪ್ರೋಸೆಸ್ ಕಷ್ಟ, ಆದರೆ ಸಿಹಿ ಅಂತೂ ಇದೆ. ಸಿಹಿ ಅಂದರೆ ಏನು ಅನ್ನೋದನ್ನು ನೀನು ಒಬ್ರೊಬ್ರಿಗೂ ಒಂದೊಂದು ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಿನ್ನ ಸಂತೋಷ ನೀನು ಯಾವುದ್ರಲ್ಲಿ ಕಾಣ್ತೀಯ ಅಂತ. ವಾಟ್ ಈಸ್ ಯುವರ್ ಸಕ್ಸಸ್ ಅಂದರೆ ನಿನ್ನ ಸಕ್ಸಸ್ಸು ನಿನ್ನ ದುಡ್ಡಿಂದನ, ನಿನ್ನ ಯಶಸ್ಸಿಂದನ, ನಿನಗೆ ಬಂದಿರೋ ಹೆಸರಿಂದನ, ಅಥವಾ ನೀನು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀಯ ಅನ್ನೋದನ್ನು. ಸೊ ಒಬ್ರೊಬ್ರು ಸಕ್ಸಸ್ ಸ್ಟೋರಿ ಒಂದೊಂದು ಥರ ಇರುತ್ತೆ. ನಾನು ಸಂತೋಷವಾಗಿದ್ದೀನಿ ನನ್ನ ಮನೇಲಿ ಅನ್ನೋದೇ ನನ್ನ ಸಕ್ಸಸ್ಸು. ಅಂದರೆ ನಮ್ಮ ಜಯಶ್ರೀ ಅಕ್ಕ ಒಂದು ಸಕ್ಸಸ್ ಎಲ್ಲಿದೆ ಅಂದರೆ ಸಂತೋಷದಲ್ಲಿದೆ. ಈಗ ಅವರು ಸಂತೋಷವಾಗಿದ್ದಾರೆ ಅವ್ರ ಮನೇಲಿ ಅನ್ನೋ ಒಂದು ಸತ್ಯ ನಮಗೆ ಗೊತ್ತಾಗಿದೆ. ನಮಗೂ ಅದೇ ಬೇಕಾಗಿರೋದು. ಯಾಕೆಂದರೆ ನಮ್ಮನ್ನು ರಂಜಿಸ್ತಾ ಬಂದಂತಹ ನಟಿಯರು ಸಂತೋಷವಾಗಿದ್ದರೆ ಇನ್ನೂ ಚೆನ್ನಾಗಿ ಅಭಿನಯಿಸ್ತಾರೆ, ಇನ್ನೂ ಹಲವಾರು ವರ್ಷಗಳು ಉಳಿತಾರೆ ಅಲ್ಲ. ಅವ್ರಿಗೆಲ್ಲ ಬೇಜಾರು ಮಾಡೋದು, ಏನೋ ಒಂದು ಸ್ವಲ್ಪ ಟ್ರೋಲ್ ಮಾಡೋದು, ಅಥವಾ ಇನ್ನೇನೋ ಡಿಸ್ಟರ್ಬೆನ್ಸ್ ಆಗೋದು ಫ್ಯಾಮಿಲಿಲಿ, ಆ ಡಿಸ್ಟರ್ಬೆನ್ಸ್ಗಳೇ ಅವರು ಮತ್ತೆ ಇಂಡಸ್ಟ್ರಿಲಿ ಬೆಳೆದೇ ಇರೋದಕ್ಕೆ ಕಾರಣ ಅಲ್ವಾ? ಪ್ರಾಬ್ಲಮ್ ಏನು ಗೊತ್ತಾ, ಕಷ್ಟ ಅನ್ನೋದು, ಡಿಸ್ಟರ್ಬೆನ್ಸ್ ಅನ್ನೋದು ನಮ್ಮ ಇಂಡಸ್ಟ್ರಿ ಅವ್ರಿಗೆ ಮಾತ್ರ ಅಲ್ಲ, ಎಲ್ಲರ ಜೀವನದಲ್ಲೂ ಇರುತ್ತೆ. ಆದರೆ ನಮ್ಮ ಇಂಡಸ್ಟ್ರಿ ಅವ್ರದ್ದು ಆಹಾ ಓಹೋ ಅನ್ನೋದು ಜಾಸ್ತಿ ಅಷ್ಟೇ. ಯಾರ ಜೀವನದಲ್ಲಿ ಪ್ರಾಬ್ಲಮ್ಸ್ ಇಲ್ಲ, ಎಲ್ಲರ ಜೀವನದಲ್ಲೂ ಪ್ರಾಬ್ಲಮ್ಸ್ ಇದೆ. ಎಲ್ಲರೂ ಹೇಳೋಂಗೆ ಎಲ್ಲರ ಮನೆ ದೋಸೆ ತೂತಾನೆ. ಆದರೆ ನಮ್ಮ ಇಂಡಸ್ಟ್ರಿದಾದ ತಕ್ಷಣ ಗೊತ್ತಿತ್ತು ಬಿಡು, ಇಂಡಸ್ಟ್ರಿಯವಳು ಹಂಗೆ ಆಗತ್ತೆ ಅಂತ ಗೊತ್ತಿತ್ತು ಬಿಡು ಅನ್ನೋ ಮಾತಿದೆಯಲ್ಲ, ಅದು ಹಾಗೆ ನೀವು ಟ್ರೋಲಿಂಗ್ ಹೇಳಿದ್ದು ವಿಷಯ. ಒಂದು ಯಾವುದೇ ವಿಷಯ ಆಗಿರಲಿ ಪೋಸ್ಟ್ ಮಾಡಿದ್ರೆ ಆ ಇತ್ತೀಚೆಗೆ ಬಳಸೋ ಪದಗಳಾಗಿರಲಿ, ಆ ಭಾಷೆ ಆಗಿರಲಿ, ಒಂಥರ ಸ್ಯಾಡಿಸ್ಟಿಕ್ ಖುಷಿ ಜನಕ್ಕೆ. ಕೆಟ್ಟದಾಗಿ ಬೈದು ಆಹಾ ದರಿದ್ರವಾಗಿದೆ ಇದೆಲ್ಲ ಹಾಕಿದ್ರೆ ಅದೊಂದು ಕಮೆಂಟ್ ಅಂತ ಅನ್ಕೋತಾ ಇದ್ದಾರೆ. ಅದೊಂದು ಅದನ್ನ ಏನು ಬಿಂಬಿಸಕ್ಕೆ ಅವ್ರು ಹೊರಟಿದ್ದಾರೆ ಅರ್ಥ ಆಗ್ತಿಲ್ಲ. ಪಾಪ ಒಬ್ರು ಏನೋ ಖುಷಿಯಿಂದ ಏನೋ ಹಾಕಿರ್ತಾರೆ. ಹೌದು. ಸೊ ಆಯ್ತು, ಇಷ್ಟ ಆಗ್ಲಿಲ್ವಾ ನೋಡಬೇಡಿ, ಬಿಟ್ಬಿಡಿ. ಅದ್ರ ಬದಲು ಕೆಟ್ಟದಾಗಿ ಅನ್ನೋದು ಯಾಕೆ, ಹರ್ಟ್ ಮಾಡೋದು ಯಾಕೆ? ಅವ್ರಂಗೆ ಇವರು ಮನುಷ್ಯರು, ಇವ್ರಿಗೂ ಭಾವನೆಗಳಿರುತ್ತೆ. ಸೊ ನನಗೆ ಅದು ಒಂದು ತುಂಬ ತುಂಬ ಬೇಜಾರಾಗುತ್ತೆ. ಅಫ್ಕೋರ್ಸ್ ಆ ಕಮೆಂಟ್ಸ್ಗಳನ್ನ ನಾನು ಕೆಲವು ಒಳ್ಳೊಳ್ಳೆ ಅದ್ಭುತವಾದ, ಅದಕ್ಕೂ ನಿಜವಾಗ್ಲೂ ಬ್ಲೆಸ್ಡ್ ಆಗಿರಬೇಕು, ಆ ದೇವರ ಆಶೀರ್ವಾದ. ಒಳ್ಳೊಳ್ಳೆ ಅದ್ಭುತವಾದ ಫ್ಯಾನ್ಸ್ಗಳಿದ್ದಾರೆ ನನಗೆ. ಪ್ರತಿಯೊಂದು ಸುಖ ದುಃಖ ಹಂಚ್ಕೊಳ್ಳೋ ಅಷ್ಟು ಫ್ಯಾನ್ಸ್ಗಳು. ಪ್ರತಿಯೊಂದು ಹೆಜ್ಜೆಲೂ ನನ್ನ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೋ ಏನೋ, ಒಂದು ಸ್ವಲ್ಪ ಮೂಡ್ ಆಫ್ ಇದ್ರೆ, ಮ್ಯಾಮ್ ಯಾಕೆ ಮೂಡ್ ಆಫಲ್ಲಿದ್ದೀರಾ, ಒಂಥರ ಅನ್ನಿಸ್ತಿದೆ, ಏನು ಆ ಲೆವೆಲ್ಗೆ ಪ್ರೀತಿಸೋ ಅಂಥ ಫ್ಯಾನ್ಸ್ಗಳು. ಅದೇ ರೀತಿ ಯಾರೋ ಗೊತ್ತಿಲ್ಲದೆ, ಫ್ಯಾನ್ಸ್ ಅಲ್ಲ, ಯಾರೋ ಗೊತ್ತಿಲ್ಲದೆ ಒಂದು ಯಾವುದೋ ಒಂದು ಇದಕ್ಕೆ ಕಮೆಂಟು ಒಂದು ಕೆಟ್ಟದಾಗಿ ಹಾಕೋದು, ಬೇಕೋ ಬೇಡವೋ ಅದು ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿರಲ್ಲ, ಬಟ್ ತುಂಬ ಡೀಪಾಗಿ ಹರ್ಟ್ ಆಗುತ್ತೆ. ಎಲ್ಲೋ ಒಂದು ಕಡೆ ಅದೇನೇ ಯಾಕೆ ಹಂಗೆ ಮಾತಾಡ್ಬಿಟ್ರು ನಮ್ಮ ಬಗ್ಗೆ. ಯಾಕೆಂದರೆ ನಾವು ತುಂಬ ಎಥಿಕ್ಸಿಂದ ನಮ್ಮ ಜೀವನದಲ್ಲಿ ಹಿಂಗೆ ಇರಬೇಕು, ಹಾಗೆ ಬದುಕಬೇಕು ಅಂತ ಬದುಕ್ತಿರೋರು ಎಲ್ಲರೂ ಒಂದೇ ರೀತಿ ಇರೋದಿಲ್ಲ. ಸೊ ಕಮೆಂಟು ಎಲ್ಲನೂ ಒಂದೇ ರೀತಿ ಕಮೆಂಟ್ ಮಾಡಿಬಿಡ್ತಾರಲ್ಲ, ಆವಾಗ ಹರ್ಟ್ ಆಗುತ್ತೆ. ಬಿಕಾಸ್ ಎಸ್. ಸೊ ಆಮೇಲೆ ನಾವು ಭಾವುಕ ಜೀವಿಗಳು, ಕಲಾವಿದರು ತುಂಬ ಎಮೋಷ್ನಲ್ಲು. ಎಲ್ಲರೂ ಅಲ್ಲ ಅಕ್ಕ, ಇಂಟೆನ್ಸಿವ್ ಆ್ಯಕ್ಟರ್ಗಳು ಯಾರ್ಯಾರು ಇರ್ತಾರೆ ಅವರು ಭಾವುಕ ಜೀವಿಗಳು. ಹೌದಾ? ಎಸ್. ನಂಗೆ ಐ ಥಾಟ್ ಆಲ್ ಕ್ರಿಯೇಟಿವ್ ಪೀಪಲ್ ಆರ್ ಲಿಟಲ್ ಎಮೋಷ್ನಲ್. ಖಂಡಿತ ಇಲ್ಲ. ಕೆಲವರು ಪ್ರಾಕ್ಟಿಕಲ್ ಇರ್ತಾರೆ, ಸ್ವಲ್ಪ ಮೈಂಡಿಂದ ಮಾಡ್ತಾರೆ ಎಲ್ಲವನ್ನು. ನಿಜವಾಗ್ಲೂ ಏನೇ ಒಬ್ಬ ಆರ್ಟಿಸ್ಟ್ ಇದ್ರೂ ಕೂಡ ಇಂಟೆನ್ಸಿವ್ ಆರ್ಟಿಸ್ಟ್ಗಳು ಎಮೋಷನ್ಸ್ ಇರ್ತಾರೆ. ಸೊ ನೀವು ಇಲ್ಲಿಯವರ ಹೋಳಿಗೆ ಹೇಗಿದೆ? ಹೋಳಿಗೆ ಸೂಪರ್, ಅದ್ಭುತವಾಗಿದೆ, ಎಮ್ಮಿಯಸ್ಟ್ ಅಲ್ಲ. ಇದು ಹೆಂಗೆ ನಾವು ಎಫರ್ಟ್ ಜಾಸ್ತಿ ಹಾಕಿ ನಿಮ್ಗೋಸ್ಕರ ಅಂತ ಮಾಡಿರೋದು ಇವತ್ತು. ನೀವು ಅಷ್ಟೇ ಎಫರ್ಟ್ ಹಾಕಿ ನಾವೇನೇ ಕೇಳಿದ್ರು ಹೇಳಬೇಕು. ಬಿಸಿ ಬಿಸಿ ಬಾಳೆಕಾಯಿ ಬಜ್ಜಿ ಒಂದು ರುಚಿ ಮಾಡಿ. ಮತ್ತೆ ಇನ್ನೊಂದು ವಿಷಯ ಇದೆ ಅಕ್ಕ, ನಿಮ್ಗೇನು ವಯಸ್ಸಾಗಲ್ವಾ? ನೀವೇನಾದ್ರೂ ಕುಡ್ದಿದ್ದೀರಾ? ವಿಶೇಷವಾಗಿರೋದು ಏನಾದ್ರು ತಿಂದಿರೋದು, ಕುಡ್ದಿರೋದು? ನಮ್ಮ ಅಪ್ಪ ಅಮ್ಮ ಜೀನ್ಸ್ ಅನ್ಸುತ್ತೆ.
ಸುಮ್ಮನೆ ಕಾಗೆ ಅದು ಏನಿಲ್ಲಪ್ಪ ಎಲ್ಲ. ಏನಾದ್ರೂ ವಿಶೇಷವಾದ ಅಡುಗೆ ಮಾಡ್ಕೊಂಡು ಆ ಥರ ತಿಂದಿದ್ರೆ ಇನ್ನೇನಾದ್ರೂ ಕುಡ್ದಿದ್ರೆ ಹೇಳ್ಬಿಡಿ, ನಾವು ಸ್ವಲ್ಪ ಏನಾದ್ರು. ಅಕ್ಷು ಅವಾಗ ಕರ್ದು ಈ ಥರದ್ದೆಲ್ಲ ಅದ್ಭುತವಾದ ಅಕ್ಷು ಮಂಡ್ಯ ಸ್ಟೈಲ್ ಅಡುಗೆ ತುಂಬ ಉಪ್ಸಾರು ಅದೆಲ್ಲ ಮಾಡ್ಕೊಡ್ತಾಳೆ, ನಂಗೆ ಇಷ್ಟ ತುಂಬ. ಅದಕ್ಕೆ ಗುರುವೇ, ನಾನು ವರ್ಷಕ್ಕೆ ಒಂದ್ಸಲ 2 ವರ್ಷಕ್ಕೆ ಒಂದ್ಸಲ ಮಾಡ್ಕೊಟ್ರೇನೆ ಹಿಂಗೆ ಅಂದ್ರೆ ದಿನ ಮಾಡ್ಕೊಟ್ಬಿಟ್ರೆ ಚಿಕ್ಕ ನಮ್ ಗಿಣಿ ತರ ಆಗ್ಬಿಡ್ತೀರಾ ಅಂತ. ತುಂಬಾ ತುಂಬಾ ಯಾವಾಗ್ಲೂ ಹಂಗೆ ಇರ್ತೀರಿ ನೀವು. ಇವಾಗ ನಿಮ್ಗೆ 25 ವರ್ಷ ಆಗಿದೆ ಅಲ್ಲ? ನನಗೆ 25 ವರ್ಷ, ಕರೆಕ್ಟಾಗಿ ಹೇಳ್ದೆ, ಇದು ಮಾತು. ನನ್ಗೆ 25 ವರ್ಷ. ಹೌದು, ಇವ್ರು ಕಲಾವಿದರಾಗಿ ನನಗೆ 25 ವರ್ಷ. 25 ವರ್ಷ 25 ವರ್ಷ. ಇವ್ರು ಇಂಡಸ್ಟ್ರಿ ಕಾಲಿಟ್ಟಾಗ 40 ವರ್ಷ ಆಗಿತ್ತು ಇವರಿಗೆ. ಇವಾಗ 25 ವರ್ಷ ಆಗಿದೆ ಅಂದ್ರೆ ಏಜ್ನ ನೀವೇ ಗೆಸ್ ಮಾಡ್ಬಿಡಿ ಎಷ್ಟಾಗಿದೆ ಅಂತ. ಇಂಡಸ್ಟ್ರಿಗೆ ಬಂದಾಗ ಎಷ್ಟು ವರ್ಷ ಆಗಿತ್ತು? 13ನೇ ವಯಸ್ಸಿಗೆ ಇಂಡಸ್ಟ್ರಿಗೆ ಬಂದವ್ರು ಇವರು. ಒಂದು ವಿಷಯ ಗೊತ್ತಾ, 13ನೇ ವಯಸ್ಸಿಗೆ ನಾನು ಇಂಡಸ್ಟ್ರಿಗೆ ಬಂದ. ಆ ಸೀರಿಯಲ್ ನೋಡಿದವರು ನನಗೆ, ಅಯ್ಯೋ ನಿಮ್ಮನ್ನ ನಾನು ಸೀರಿಯಲಲ್ಲಿ ನೋಡಿದ್ದೀನಿ, ನಾನು ಅವಾಗ ಸ್ಕೂಲ್ಗೆ ಹೋಗ್ತಿದ್ದೆ ಗೊತ್ತಾ, ಇಷ್ಟು ಗುರು ನಾನು ಅಷ್ಟೇ ಇದ್ದೆ ಗುರು, ನನಗೆ ನಾನು ತುಂಬ ಚಿಕ್ಕವನು ಅಂತ. ನಾನು ಹೌದಾ, ಏನು ರೆಸ್ಪಾಂಡ್ ಮಾಡೋಕ್ಕೂ ಹೇಳೋಕ್ಕಾಗಲ್ಲ, ನಾನು ಚಿಕ್ಕವಳು ಅಂತ. ಹೌದಾ, ಖುಷಿ ಆಯಿತು. ಸೊ ಹಾಗೆ ಅಂದರೆ ನಮ್ಮ ಕ್ಯಾಮ್ರಾಮನ್ ಒಬ್ಬೊಬ್ರು ಹೇಳ್ತಾರೆ, ಮೇಡಮ್ ನಿಮ್ಮನ್ನು ನೋಡ್ಕೊಂಡು ಬೆಳೆದಿದ್ದೀವಿ ಮೇಡಮ್ ನಾವು ಅಂತ. ನೋಡಿ ಹೆಂಗಿದ್ದಾರೆ ಅಂದರೆ ಇವರು 13ನೇ ವಯಸ್ಸಿಗೆ ಲಗ್ಗೆ ಇಟ್ಬಿಟ್ರು, ಇನ್ನೂ ಓಡ್ತಾನೇ ಇದ್ದೀರಾ. ಹಾಂ, ಅದು ಸ್ಕೂಲ್ಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಹಿಂಗೆ ಆಲ್ಟರ್ನೇಟಿವ್ ಅಂತ ಹುಡುಕ್ತಾ ಇದ್ದೆ, ಸಿಕ್ತು. ಏನು ಬಡಿಸ್ಲಿ? ಚಿತ್ರಾನ್ನ, ಚೂರು ಇರಳಿಕಾಯಿ ಚಿತ್ರಾನ್ನ. ಓಕೆ, ನಾಚ್ಕೋಬಿಡಿ ಅಕ್ಕ ಪ್ಲೀಸ್, ದಯವಿಟ್ಟು. ಇದಕ್ಕೆ ತೆಲುಗುಲಿ ಪುಳಿಯೋರ ಅಂತಾರೆ. ಪುಳಿಯೋಗರೆ ಅಂತೀವಲ್ಲ ಆ ಥರ. ಹಾಂ, ಆ ಥರ ಬರುತ್ತೆ, ಪುಳಿಯೋರ ಅಂತಾರೆ. ಪುಳಿಯೋರ. ಸಾಕು ಸಾಕು ಸಾಕು, ಥ್ಯಾಂಕ್ ಯು. ಓಕೆ ಅಕ್ಕ, ನೀವು ನಮ್ಮ ಹೆಮ್ಮೆಯ ಕನ್ನಡದ ನಟಿ, 25 ವರ್ಷಕ್ಕೆ ಕಾಲಿಟ್ಟಿದ್ದೀರ ನಟಿಯಾಗಿ. ಕೇವಲ ಕ್ವಿಕ್ ಆಗಿ 10 ನೀವು ಮಾಡಿರುವಂತಹ 10 ಕನ್ನಡ ಸಿನಿಮಾಗಳ ಹೆಸರೇಳಿ. ಫಸ್ಟ್ ಸಿನಿಮಾ ಪ್ರೀತ್ಸೋತಪ್ಪ, ಹೊಂಗನಸು, ಅಣ್ಣ ಬಾಂಡ್, ವೀರಮದ್ಕರಿ, ಆಮೇಲೆ ಸ್ಪರ್ಶ. ಹಿಂಗೆ ಕೇಳಿದ ತಕ್ಷಣ ಬರಲ್ಲ ಕಣೆ ಬೇಗ ಬೇಗ. ಆಮೇಲೆ 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 ಇತ್ತೀಚೆಗೆ ಸಂಜು ವೆಟ್ಸ್ ಗೀತಾ 2. ಆಮೇಲೆ ಅದ್ರ ಹಿಂದೆ ನೀವು ರೀಸೆಂಟಾಗಿ ಇವಾಗ ಬರ್ತಿದೆಯಲ್ಲ ನಿಮ್ಮದು ಅಚ್ಯುತಣ್ಣನ ಜೊತೆ. ಹಾಂ, ಗುರಿ. ಏನು ಅದು ತೆರೆ ಕಾಣಿಲ್ಲ, ಅತಿ ಶೀಘ್ರದಲ್ಲೇ. ಚೆನ್ನಾಗಿದೆ, ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ಯಾವ ಸಿನಿಮಾ ಮಾಡಿದ್ದೀನಿ ನಾನು? ಸರಿ ಆಯಿತು, ನೀವು ಅಭಿನಯಿಸಿರುವಂತಹ ತೆಲುಗು ಕನ್ನಡ ಎಲ್ಲ ಸೀರಿಯಲ್ಗಳ ಹೆಸರೇಳಿ 10. ಅಮ್ಮ, ಓಕೆ, ಇವಾಗ ಪ್ರೆಸೆಂಟ್ ರನ್ನಿಂಗು ಪಡವಟಿ ಸಂಧ್ಯಾರಾಗಂ, ಕನ್ನಡದಲ್ಲಿ ಸಂಧ್ಯಾರಾಗ, ಝಾನ್ಸಿ, ಆಮೇಲೆ ನನಗೆ ಲೈಫ್ ಕೊಟ್ಟಿದ್ದ ಮಾಯಮೃಗ ಕತೆಗಾರ, ಮುಕ್ತ, ಮಂಥನ, ಮನ್ವಂತರ, ಸಹನ, ಭಾರ್ಗವಿ, ಆಮೇಲೆ ಗುಪ್ತಗಾಮಿನಿ, ಏನದು ಮಿಂಚಿ ಮರೆಯಾದವರು, ಜನನಿ. ಆಮೇಲೆ 50 ಸೀರಿಯಲ್ ಇದೆ ಕಂದ, 50 ಸೀರಿಯಲ್. ಐ ಹ್ಯಾವ್ ಡನ್ 50 ಸೀರಿಯಲ್ ಆಸ್ ಹೀರೋಯಿನ್. ಆಮೇಲೆ ಹೌದು, ಯಾವ್ದಾರು ಡೈರೆಕ್ಟರ್ ನೋಡಿದ್ರೆ ಸರ್ ಬೇಕು ತರ ನನ್ನ ಸೀರಿಯಲ್ ಹೆಸರು ಹೇಳಿ. ಸಹನ. ಇಲ್ಲ, ಜಾಸ್ತಿ ಮಾಡಿದಾಗ ಮರ್ತೋಗ್ಬಿಡುತ್ತೆ. ಯಾವ್ದಾದ್ರು ಕಮ್ಮಿ ಮಾಡಿದ್ರೆ ನಮ್ಮಂಗೆ ವರ್ಷಕ್ಕೊಂದೋ 2 ವರ್ಷಕ್ಕೊಂದೋ ಸಿನಿಮಾ ಮಾಡ್ತೀರಾ, ಖಂಡಿತ ನೆನಪಿರುತ್ತೆ. ನೀವು ವರ್ಷಕ್ಕೆ 10 ಸಿನಿಮಾ ಮಾಡಿದ್ರೆ 10 ಸೀರಿಯಲ್ ಮಾಡಿದ್ರೆ ಎಲ್ಲಿ ನೆನಪಿರುತ್ತೆ? ಕರೆಕ್ಟ್. ಯಾಕೆ ಹಂಗೆ? ನೀವು ಯಾವಾಗಲೂ ಆಕ್ಟಿವ್ ಆಗಿ ಇರ್ತೀರಾ, ಯಾವಾಗಲೂ ಸಿನಿಮಾಗಳು ಮಾಡ್ತಿರ್ತೀರಾ, ಯಾವಾಗಲೂ ಆಕ್ಟ್ ಮಾಡ್ತಿರ್ತೀರಾ. ಯಾಕೆ? ಆ್ಯಕ್ಚುಲಿ ನಾನು ಯಾಕೆ ಹಾಗೆ ಅಂತ ತಿಳ್ಕೊಳಕ್ಕೆ ಮುಂಚೆ ಇಷ್ಟೆಲ್ಲ ಮಾಡಿಬಿಟ್ಟೆ. ಈಗ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಾನು ಯಾಕೆ ಹಾಗೆ ಅಂತ. ಯಾಕೆ ಅಂದರೆ ಐ ಆಮ್ ವೆರಿ ಪ್ಯಾಷನೆಟ್ ಅಬೌಟ್ ದ ಫೀಲ್ಡ್ ವಿಚ್ ಐ ಮೀನ್. ಅಂದರೆ ಜನ ಹೇಳ್ತಾರಲ್ಲ, ನೀನು ಏನು ಸಂತೋಷನೋ ಆ ಕೆಲಸ ಮಾಡು ಅಂತ. ನನಗೆ ಗೊತ್ತಿಲ್ಲದೆ ನನಗೆ ಈ ಥರ ಸಂತೋಷ ಕಂಡುಕೊಂಡೆ, ನಾ ಆ ಕೆಲಸನೇ ಮಾಡ್ತಾಯಿದ್ದೀನಿ. ಸೊ ಐ ಆಮ್ ವೆರಿ ಪ್ಯಾಷನೆಟ್ ಅಬೌಟ್ ಮೈ ಫೀಲ್ಡ್. ಎಲ್ಲರೂ ಕೇಳ್ತಾರೆ, ಹಿಂಗೆ ಓಡಾಡ್ತೀಯಾ, ಬೆಳಗ್ಗೆ ಅಲ್ಲೋಗಿರ್ತೀಯ ಮತ್ತು ರಾತ್ರಿ ವಾಪಸ್ ಬೆಂಗಳೂರು ಬರ್ತೀಯ, ಹಿಂಗೆ ಓಡಾಡ್ತಿರ್ತೀಯ, ಸುಸ್ತಾಗಲ್ಲ. ಆ್ಯಕ್ಚುಲಿ ನನಗಾಗಲ್ಲ. ಹೌದು. ಯಾಕೆಂದರೆ ಬಿಕಾಸ್ ಐ ಪುಟ್ ಮೈ ಹಾರ್ಟ್ ಇನ್ ಟು ಇಟ್, ನಾಟ್ ಬ್ರೈನ್. ಸೊ ನನ್ನ ಸೋಲಲ್ಲಿದೆ ಅನಿಸುತ್ತೆ ನನಗೆ ಆ್ಯಕ್ಟಿಂಗಲ್ಲಿ. ನನಗೆ ಆ ಹಸಿವಿದೆ ಆ್ಯಕ್ಟ್ ಮಾಡಬೇಕು ಅನ್ನೋ. ಸೊ ಅದಕ್ಕೆ ಮೇ ಬಿ
ಅದು ಅದು ಹಿಂಗಿಲ್ಲ ಇನ್ನು. ಸೊ ಅದರಿಂದ ನಾವ್ ಈ ತರ ಹೊಟ್ಟೆ ತುಂಬಿಸ್ತಾ ಇದೀವಿ. ಹಾ, ಇದು ಅಕ್ಷತನ್ ಊಟದ ತರ ಎಷ್ಟು ಊಟ ಮಾಡಿದ್ರು ಮಾಡ್ಬೇಕು ಅನ್ಸುತ್ತಲ್ಲ, ಹಂಗೆ ನೀವು ನಮ್ಗೆ ಆ ತರ ಹೊಟ್ಟೆ ತುಂಬಿಸಿ. ಡನ್. ಡನ್. ಇನ್ನೂ ಒಂದು 25 ವರ್ಷ ಆದಷ್ಟು ಬೇಗ ನಿನ್ ಡೈರೆಕ್ಷನ್ ಅಲ್ಲಿ ಆಕ್ಟ್ ಮಾಡ್ತೀರಾ? ಕಾಯ್ತಾ ಇದ್ದೀನಿ. ಹೌದು, ಯಾ ನಿಂಗೆ ಗೊತ್ತದು. ಯಾ ಹೌದು ಹೌದು, ಅದು ನಾಟಿ ಮಾತು, ನಾಟಿ ಮಾತು ನಟಿ ಮಾತಿನಲ್ಲಿ ಆ ಮಾತು ಬೇಡ. ಮಾತಾಡೋಣ. ಜಯಶ್ರೇಖಾ, ಇವಾಗ ಒಂದು ಸುದ್ದಿ ತುಂಬಾ ಜನ ಮಾತಾಡ್ತಿದ್ದಾರೆ. ಹೈದರಾಬಾದಲ್ಲಿ, ತೆಲುಗಲ್ಲಿ, ನಮ್ಮ ಕನ್ನಡದ ಸೀರಿಯಲಲ್ಲೂ ಅಷ್ಟೇ, ಸಿನಿಮಾದಲ್ಲೂ ಅಷ್ಟೇ ಕನ್ನಡದ ಹೆಣ್ಮಕ್ಳೇ ಮಿಂಚ್ತಾ ಇರೋದು ಅಂತ. ಆದ್ರೆ ಅವ್ರು ಯಾರು ವಾಪಸ್ ಬರಲ್ಲ, ಅಲ್ಲೇ ಸೆಟ್ಲ್ ಆಗ್ಬಿಡ್ತಾರೆ ಅಂತ. ನಿಮ್ದೇನಾದ್ರು ಆ ಥರ ಸೀನ್ ಇದೆಯಾ? ಸೆಟ್ಲ್ ಆಗೋದ? ಇಲ್ವಲ್ಲ, ಸ್ವಂತ ಮನೆ ಇದೆ. ಇಲ್ಲಿ ಸ್ವಂತ ಮನೆ ಇದೆ, ಬಟ್ ನೀವೇನಕ್ಕೆ ಇಲ್ಲಿ ಮನೆ ಬಾಡಿಗೆ ಕಡೆ ಸ್ವಂತ ಮನೆ ಸುಮ್ಮನೆ ಇಟ್ಕೊಂಡಿರಾ? ಇಲ್ಲ, ಕಲಾವಿದರಿಗೆ ಭಾಷೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅಂದರೆ ಕಲೆಗೆ ಹಂಗಿದ್ದಿದ್ರೆ ಪುಷ್ಪಕ ವಿಮಾನ ಸಿನಿಮಾನೇ ಆಗ್ತಿರ್ಲಿಲ್ಲ, ಭಾಷೆನೇ ಇಲ್ಲದೆ ಸಿನಿಮಾ ಮಾಡಿದ್ರು. ಸೊ ಕಲೆ ತೋರಿಸ್ಬೇಕಾದ್ರೆ ಒಂದು ಭಾಷೆಗೆ ಪರಿಮಿತವಾಗಿರದೇ ಇರೋದು, ಆಯಿತಾ. ಇನ್ನೊಂದು, ಕನ್ನಡದವ್ರು ಹೆಚ್ಚಿಗೆ ಅಲ್ಲಿಗೆ ಹೋಗ್ತಿದ್ದಾರೆ. ನನಗೂ ಇತ್ತಿತ್ತು ಡೌಟ್, ಎಷ್ಟು ಜನ ಹೋಗ್ತಿದಾರಲ್ಲ ಅಂತ. ಮೇ ಬಿ ಕನ್ನಡದ ಹುಡುಗಿರು ತುಂಬ ಕ್ಯೂಟಾಗಿದ್ದೀವಿ, ಸುಂದರವಾಗಿದ್ದೀವಿ. ನಾನಿಲ್ಲ ಗುರು, ನಾನಿಲ್ಲ, ಕ್ಯೂಟು ಇಲ್ಲ, ಸುಂದರ. ಬಂದಾಗ ಆಫರ್ ಬಂದಾಗ ನಾವೇನು ಮಾತಾಡ್ತೀವಿ, ಇದನ್ನ ಹಿಂಗೆ ಇಟ್ಕೊಂಡಿರಿ, ಇವ್ರಿಗೆ ಆಫರ್ ಬಂದಾಗ ನಾವು ಮಾತಾಡೋಣ ಇದ್ರ ಬಗ್ಗೆ. ಓಕೆ, ಇವ್ರನ್ನ ನಾನು ಅವಾಗ ಒಂದು ಪಾಡ್ಕಾಸ್ಟ್ ಮಾಡಿಬಿಟ್ಟು ನಾನು ಮಾತಾಡಿಸ್ತೀನಿ, ಹೆಂಗೆ ಅಕ್ಷತಾ ಅವರೇ ನೀವು ತೆಲುಗುಲಿ ಅಂತ ಡೈರೆಕ್ಷನ್ ಮಾಡಿದ್ದು. ಹಾಂ, ಓಕೆ. ಸೊ ಓಕೆ, ಜೋಕ್ಸ್ ಅಪಾರ್ಟ್, ಒಂದು ನಾನು ಏನಕ್ಕೆ ಹೋದೆ ಅಂತ ಹೇಳ್ಬೋದು, ಬೇರೆಯವ್ರ ವಿಷಯ ನನಗೆ ಗೊತ್ತಿಲ್ಲ. ಓಕೆ, ನಾನು ಏನಕ್ಕೆ ಹೋದೆ ಅಂದರೆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಮೇ ಬಿ ಕನ್ನಡ ಇಂಡಸ್ಟ್ರಿ ಇಟ್ ಲೆಡ್ ಮೀ ಟು ಸರ್ಟನ್ ಎಕ್ಸ್ಟೆಂಟ್ ವೇರ್ 2014 ನನಗೆ ಏನೂ ಆಫರ್ ಇಲ್ಲದೆ, ಏನೂ ಇಲ್ಲದೆ ಖಾಲಿ ಕೂತಿದ್ದೆ. ಹಿಂಗೆ ಜೀವನ ಅನ್ನೋಷ್ಟು ಕಷ್ಟ ಯೋಚನೆ ಮಾಡಿಕೊಂಡು ನನಗೆ ಡೌಟ್ ಆಗೋದು, ಗುರು ನಂಗೆ ಆ್ಯಕ್ಟಿಂಗೇ ಬರಲ್ವಾ, ಕರಿತಾನೆ ಇಲ್ವಲ್ಲ ಜನ, ಅಥವಾ ನಾನು ನೋಡೋಕ್ಕೆ ಚೆನ್ನಾಗಿಲ್ವಾ, ಅಥವಾ ಜನಕ್ಕೆ ಬೋರಾಗಿ ಹೋಗಿದ್ದೀನ, ಏನಕ್ಕೆ ಆ ಪಾತ್ರಕ್ಕೂ ಕರಿತಿಲ್ಲ ಅಂತ. ಆವಾಗ ಇಟ್ ವಾಸ್ ಅ ಟ್ರೆಂಡ್ ಆಫ್ ಅಗೇನ್ ಏನೋ ಹೊಸ ಕಲಾವಿದರು ಬರಬೇಕು, ಹೊಸ ಫೇಸ್ ಇರಬೇಕು, ಹೊಸತನ ಇರಬೇಕು ಎಲ್ಲದರಲ್ಲೂ ಅಂತ. ಸೊ ಆ ಟೈಮಲ್ಲಿ ನನಗೆ ಮತ್ತೆ ಇಲ್ಲ. ಆ ವಿಷಯಕ್ಕೆ ಆ್ಯಕ್ಚುಲಿ ನಾನು ಕನ್ನಡ ಇಂಡಸ್ಟ್ರಿನ ಥ್ಯಾಂಕ್ ಯು ಹೇಳಬೇಕು. ಅದರಿಂದ ನಾನು ಪ್ರೊಡ್ಯೂಸರ್ ಆದೆ. ಯಾಕೆಂದರೆ ನನಗೆ ಕೆಲಸ ಸಿಗಲಿಲ್ಲ. ನೆಕ್ಸ್ಟ್ ಏನು, ಒಂದು ನಟಿಯಾಗಿ ನೆಕ್ಸ್ಟ್ ನಾನು ಏನು ಬೆಳಿಬೋದು, ಒಂದು ನಿರ್ದೇಶಕಿ ಆಗ್ಬೋದು ಅಥವಾ ನಿರ್ಮಾಪಕಿ ಆಗ್ಬೋದು. ನಿರ್ದೇಶಕಿ ಆಗೋಕ್ಕೆ ನನಗೆ ಇನ್ನೂ ಅಷ್ಟು ಎಜುಕೇಷನ್ ಇಲ್ಲ, ಅದ್ರ ಬಗ್ಗೆ, ಆ ಫೀಲ್ಡ್ ಬಗ್ಗೆ ಇನ್ನೂ ಕಲಿಯೋದಿದೆ. ನನಗೆ ಇಷ್ಟು ಗೊತ್ತು ಅಷ್ಟು ಗೊತ್ತು ಅಂತ ನನಗೆ ಆವಾಗಲೇ ಎಕ್ಸ್ಪೀರಿಯನ್ಸ್ ಇತ್ತು, ಒಂದು 15 ವರ್ಷದ್ದು ಅಂತ ಹೋಗ್ಬೋದಾಗಿತ್ತು. ನನಗೆ ಆ ಥರ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ಆದ್ದರಿಂದ ನಿರ್ಮಾಪಕಿ ಆದೆ. ಅದು ಆಸೆ ಇತ್ತು, ನಿರ್ಮಾಪಕಿ ಆಗಬೇಕು ಅಂತ. ಅದರಿಂದ 2 ಸೀರಿಯಲ್ ಮಾಡಿದೆ. ಆ 2 ಸೀರಿಯಲ್ ಆದಮೇಲೆ ಸೈಮಲ್ಟೇನಿಯಸ್ಲಿ ನನಗೆ ಹ್ಯಾಡ್ ಟು ಹೇಳ್ದಂಗೆ ಆ ಪ್ಯಾಷನ್ ನಮಗೆ ಹೋಗಲ್ಲ. ಅದು ನಾವು ಮಾಡ್ತಿಲ್ವಲ್ಲ ಆ್ಯಕ್ಟಿಂಗು, ನಾವು ಮಾಡಬೇಕಲ್ಲ, ಏನಾದರೂ ಒಂದು ಮಾಡಬೇಕಲ್ಲ. ಆ ಹಸಿವಿರುತ್ತಲ್ಲ, ಅವರು ಆ್ಯಕ್ಟ್ ಮಾಡ್ತಾಯಿದ್ರೆ ಗುರು ಹಿಂಗೆ ಮಾಡಬೇಡ ಹಂಗೆ ಮಾಡಬೇಕು, ಅದು ನಾನು ಹೇಳಬಾರ್ದು. ಯಾಕೆಂದರೆ ಒಬ್ಬೊಬ್ಬರು ಕಲಾವಿದರು ಒಂದೊಂದು ಥರ ಆ್ಯಕ್ಟ್ ಮಾಡ್ತಾರೆ, ಅದು ಅವ್ರ ಶೈಲಿ, ಅದು ನನ್ನ ಶೈಲಿ ಅಲ್ಲ, ಅದು ನಾನು ಹೇಳೋಕ್ಕಾಗಲ್ಲ. ಅದನ್ನು ತಡ್ಕೊಂಡು ಇಲ್ಲ ನಾನು ಆ್ಯಕ್ಟ್ ಮಾಡಬೇಕು ಅಂತ. ಸೊ ನೆಕ್ಸ್ಟ್ ಏನು, ನೆಕ್ಸ್ಟ್ ಓಪನ್ ಆಗಿದ್ದೆ ನನಗೆ ಬಿಗ್ ಬಾಸ್ ನಂತರ ನೆಕ್ಸ್ಟ್ ಏನು ಅಂತ. ಆವಾಗ ನನಗೆ ಆಫರ್ಸ್ ಬಂದಿದ್ದು ತೆಲುಗುವಿಂದ, ಕನ್ನಡದಿಂದ ಬರಲಿಲ್ಲ. ನಾನು ತುಂಬ ಫ್ರ್ಯಾಂಕಾಗಿ ಹೇಳ್ತೀನಿ, ಕನ್ನಡದಿಂದ ನನಗೆ ಆಫರ್ಸ್ ಇರಲಿಲ್ಲ. ನಾನು ಕನ್ನಡ ಮಾಡಬಾರ್ದು ಅಂತಲ್ಲ, ನನಗೆ ಅಲ್ಲಿ ತನಕ ತೆಲುಗುವಿಂದ ಆಫರ್ ಬಂದಿರಲಿಲ್ಲ ಅಂತಲ್ಲ, ತುಂಬ ವರ್ಷಗಳ ಹಿಂದೆನೇ ನನಗೆ ತೆಲುಗು ಆಫರ್ ಇತ್ತು. ಇಲ್ಲ ನಾನು ಕನ್ನಡ ಬಿಟ್ಟು ಹೋಗಲ್ಲ, ಕನ್ನಡದಲ್ಲೇ ಮಾಡ್ತೀನಿ, ಕನ್ನಡದಲ್ಲೇ ನನಗೆ ಇದು ಅಂತ. ಸೊ ಕನ್ನಡ ಬಿಟ್ಟು ಹೋಗಲ್ಲ ಅಂದ್ಬಿಟ್ಟು ಕನ್ನಡದಲ್ಲೇ ಮಾಡ್ತಿದ್ದೆ. ಅದಾದಮೇಲೆ ನನಗೆ ಕನ್ನಡದಲ್ಲಿ ಬರಲಿಲ್ಲ ಆಫರ್ಸು. ಸಿನಿಮಾ ಆಗಲಿ ಸೀರಿಯಲ್ ಆಗಲಿ ಅವ್ರದ್ದೇ ಆದ ಕಾರಣಗಳಿರ್ಬೋದು. ಐ ಡೋಂಟ್ ಡಿನೈ ಅವ್ರು ಯಾಕೆ ನನಗೆ ಪಾತ್ರ ಕೊಡಲಿಲ್ಲ ಅಂತ ನಾನು ಆ ದಬ್ಬಾಳಿಕೆಯಿಂದ ಕೇಳೋಕ್ಕಾಗೋದಿಲ್ಲ. ಅವ್ರವ್ರ ಚಾಯ್ಸ್ ಇರುತ್ತೆ, ಈ ಪಾತ್ರಕ್ಕೆ
ಅಂದ್ಕೊಳ್ಳೋ ಹಾಗೆ ನಾನು ಕಾಣಿಸಿಲ್ವೋ ಅಥವಾ ಅವರಿಗೆ ನಾ ಸೆಟ್ ಆಗಲ್ಲ ಅಂದ್ಕೊಂಡ್ರೋ ಅಥವಾ ಸರಿ ಹೋಗಲ್ವೋ ಏನೋ ಅವರ ರೀಸನ್ಸ್ಗಳು. ನನಗೆ ರೋಲ್ಸ್ಗಳು ಇರಲಿಲ್ಲ, ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಐ ಡಿಂಟ್. ಆಗ ನನಗೆ ಮತ್ತೊಮ್ಮೆ ಕನ್ನಡ ಇಂಡಸ್ಟ್ರಿ ಬ್ರೇಕ್ ಕೊಟ್ಟಾಗ ಓಪನ್ ಆಗಿದ್ದು ತೆಲುಗು ಇಂಡಸ್ಟ್ರಿ. ಮತ್ತೆ ನನ್ನ ಕೈ ಹಿಡಿದಿದ್ದು ತೆಲುಗು ಇಂಡಸ್ಟ್ರಿ. ಇನ್ನೊಂದು 10 ವರ್ಷ ಇರ್ತೀರ ಆರಾಮಾಗಿ. ಗೊತ್ತಿಲ್ಲ ಎಲ್ಲಿ ತನಕ ಕಲೆ ನನ್ನ ಕೈ ಹಿಡಿದಿರುತ್ತೋ, ಭಾಷೆ ಅದಕ್ಕೆ ಸಂಬಂಧ ಪಡಲ್ಲ. ಕಲೆ ಅನ್ನೋದು ನನ್ನ ಕೈ ಹಿಡಿದಿದೆ, ಇಲ್ಲಿ ತನಕ ಯಾವತ್ತೂ ಕೈ ಬಿಟ್ಟಿಲ್ಲ. ಯಾವುದೇ ಕಷ್ಟದಲ್ಲಾಗಲಿ ನನ್ನ ಕಲೆ ನನ್ನ ಕೈ ಬಿಟ್ಟಿಲ್ಲ. ಎಷ್ಟೇ ದುಃಖದಲ್ಲಾಗಲಿ ಎಷ್ಟೇ ನಾನು ಕಷ್ಟಪಡ್ತಾ ಇದ್ರು ಕಲೆ ಅನ್ನೋದು ನನ್ನ ಕೈ ಹಿಡಿದು ನಡೆಸಿದೆ. ಯಾವತ್ತೂ ನನಗೆ ಅಯ್ಯೋ ಒಂದು ತುತ್ತು ಅನ್ನ ಇಲ್ವಲ್ಲ ಅನ್ನೋದು ಬಿಟ್ಟಿಲ್ಲ ನನಗೆ. ಕಲೆ ಅನ್ನೋದು ಯಾವತ್ತೂ ನನಗೆ ಅನ್ನ ಹಾಕಿರೋದು ನನ್ನ ಕಲೆ. ಸೊ ಯಾ. ಆಮೇಲೆ ಏನಂದ್ರೆ 2014ನೇ ಇಸ್ವಿ ಕತೆ ಹೇಳ್ತಿದ್ರಲ್ಲ, ನಾನು ಹಂಗೆ ಅಂದಾಜು ಮಾಡ್ತಾ ಇದ್ದೆ 2014 ಏನಾಯ್ತು ಅಂತ. ಈ ಟಿವಿಗಳೆಲ್ಲ ಹೋಗಿ ಕಲರ್ಸ್ ಆಯ್ತು. ಆ ಟೈಮಲ್ಲಿ ಹೊಸ ಮುಖಗಳು ಬೇಕು ಅಂತ ಚಾನಲ್ ಅವರು ಹುಡುಕ್ತಿರೋ ಟೈಮಲ್ಲಿ ಹಳೆ ಮುಖಗಳೆಲ್ಲ ಹೋದ್ರು ಅಂತನಾ? ಇವಾಗ ಒಂದು ಸಿನಿಮಾದಲ್ಲಿ ರವಿಚಂದ್ರನ್ ಅವ್ರು ಬಂದಾಗ ಒಂದು ಟ್ರೆಂಡ್ ಚೇಂಜ್ ಆಯಿತು ಅಂದರು, ಆಯಿತಾ. ಈ ಹಳೆ ಥರದ ಸಿನಿಮಾಗಿಂತ ಒಂದು ಹೊಸತನ ಹಾಕಿದ್ರು ಅಂತ. ಮೇ ಬಿ ಆವಾಗ ಆಗಿನ ಟ್ರೆಂಡಲ್ಲಿ ಅವರು ಹೊಸತನ ಹುಡುಕ್ತಾ ಇದ್ರು. ಅಂದರೆ ಆಗಿನ ಜನ್ಸಿ ಮುಖಗಳು ನಾವೆಲ್ಲ ಒಂದು ಟೈಮ್ ಆಗಿತ್ತು. ನಿಮ್ದು ಆ ಟೈಮಲ್ಲಿ ಯಾವ ಮುಖ ಅಂತೀರಾ? ನಂದು ಏನು ಪ್ರಾಬ್ಲಮ್ ಗೊತ್ತಾ, ನಾನು ಯಾವುದೇ ಕ್ಯಾರೆಕ್ಟರ್ ಮೇಡಮ್ ನೀವು ಹೀರೋಗೆ ಅಮ್ಮನ ಥರ ಕಾಣಿಸಲ್ಲ ಅಂತಾರೆ. ಹೆಂಗ ಕಾಣಿಸ್ತೀರಾ? ನಾನು ರೋಲ್ಗೆ ಸೂಟ್ ಆಗಲ್ಲ ಗುರು. ಒಂದು ಸಿನಿಮಾಗೆ ಹೋಗಿ ವಾಪಸ್ ಕಳಿಸಿದಾರೆ ಗೊತ್ತಾ ನನ್ನ. ಆಗಲ್ಲ ಮೇಡಮ್ ಅದು ಸೂಟ್ ಆಗಲ್ಲ, ನೀವು ಅತ್ತಿಗೆಗೂ ತುಂಬ ಚಿಕ್ಕವ್ರಂಗೆ ಅನಿಸ್ತೀರಾ. ಇವಾಗ ನಾನು ಏನು ಮಾಡಲಿ, ನಂದೇ ಸಮಸ್ಯೆ. ಸೊ ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ಮನೇಲಿದ್ರೆ ಏನು ಎತ್ತಾಕ್ತೆ ಗುಡಿಸ್ತೆ ಒರೆಸ್ತೆ ಎಲ್ಲೂ ಹೋಗದೆ ವರ್ಕೌಟ್ ಮಾಡ್ದೆ ನೋಡೋಕಿದ್ರೆ ಆಗ್ತಿತ್ತು. ನೀವ್ ಹಿಂಗ ಮಾಡೋದು ಎಲ್ಲ ಮೇಂಟೈನ್ ಮಾಡ್ಕೊಂಡು ನೋಡಿ ಎಷ್ಟು ಪ್ರಾಬ್ಲಮ್ ಆಯ್ತು ಅಲ್ವಾ. ಸೊ ಸಮಸ್ಯೆ. ತೆಲುಗುನಲ್ಲಿದ್ದೀರಾ, ನಂಬರ್ 1 ಅಲ್ಲಿ ಇದ್ದೀರಾ. ಫ್ಯಾನ್ಸ್ ಪೇಜ್ ಅಂತೂ ತುಂಬಾ ಆಗಿದೆ, ನಾನು ನೋಡ್ತಾ ಇರ್ತೀನಿ. ಪ್ರತಿಯೊಂದು ಸೀರಿಯಲ್ ಕ್ಯಾರೆಕ್ಟರ್ ಹೆಸರಲ್ಲಿ ನಿಮ್ಮ ಫ್ಯಾನ್ ಪೇಜಸ್ ಜಾಸ್ತಿ ಆಗಿದೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಹೆಚ್ಚು ಫ್ಯಾನ್ಸ್ ಇದ್ದಾರೆ ಅನ್ಸುತ್ತೋ, ತೆಲುಗುನಲ್ಲಿ ಹೆಚ್ಚು ಫ್ಯಾನ್ಸ್ ಇದ್ದಾರೆ ಅನ್ಸುತ್ತೋ? ನೀವು ಎರಡೂ ಕಡೆ ಆರಾಮಾಗಿ ಕಾರ್ಗೇರ್ ನಿಲ್ಸ್ಬಿಟ್ಟು ಟೀ ಗಿ ಕುಡಿಯೋಕೆಲ್ಲ ಇಳಿತೀರಾ. ಅಲ್ಲಿ ಇಳಿದಾಗ ಇಲ್ಲಿ ಜನ ಜಾಸ್ತಿ ಮಾತಾಡಿಸ್ತಾರೆ ಅನ್ಸುತ್ತೋ, ಅಲ್ಲಿ ಜನ ಜಾಸ್ತಿ ಮಾತಾಡ್ತಾರೆ ಅನ್ಸುತ್ತೋ? ಫನಿಯೆಸ್ಟ್ ಥಿಂಗ್ ಇಸ್ ನಂದು ಕನ್ನಡದಲ್ಲಿ ಜಾಸ್ತಿ ಮಾತಾಡಿಸ್ತಾರೆ. ಏನಕ್ಕೆ ಅಂದರೆ ನನ್ನ ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ ನಮ್ಮ ಕನ್ನಡ ಜನತೆ. ತೆಲುಗುವ್ರ ಪ್ರಾಬ್ಲಮ್ ಏನು ಅಂದರೆ, ನಾನು ಇರೋದಕ್ಕೂ, ನಾನು ಪಾತ್ರ ಮಾಡೋದಕ್ಕೂ, ನಾನು ಪಡಮಟಿ ಸಂಧ್ಯಾರಾಗದಲ್ಲಿ ಕಾಣಿಸೋದಕ್ಕೂ, ನನ್ನ ರಿಯಲ್ ಲೈಫಲ್ಲಿ ಇರೋದಕ್ಕೂ ಯಾರೂ ರೆಕಗ್ನೈಸ್ ಮಾಡಲ್ಲ. ಇನ್ಕ್ಲೂಡಿಂಗ್ ನಾನು ಶೂಟಿಂಗ್ ಬೆಳಗ್ಗೆ ಹೋದಾಗ ನಮ್ಮ ಮ್ಯಾನೇಜರ್ಗೆ ಗೊತ್ತಾಗಲ್ಲ. ನಾನು ಇವಾಗ ಸ್ವಲ್ಪ ಅಭ್ಯಾಸ ಆಗಿ ಗೊತ್ತಾಗುತ್ತೆ. ಸೊ ಅಷ್ಟು ಕನ್ಫ್ಯೂಷನಲ್ಲಿ ಇರ್ತಾರೆ. ಅಲ್ಲಿ ಕಾಣಿಸೋದಕ್ಕೂ ಇಲ್ಲಿ ಕಾಣಿಸೋದಕ್ಕೂ ಪಾಪ. ಬಟ್ ಫ್ಯಾನ್ಸ್ಗಳಿಗೆ ಏನು ಅಂದರೆ, ನಾನು ಟಾಪ್ ಮೋಸ್ಟ್ ಸೀರಿಯಲ್ಸ್ ಮಾಡ್ತಿದ್ದಾಗ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಅಷ್ಟೊಂದು ಬಳಕೆಯಲ್ಲಿ ಇರಲಿಲ್ಲ. ಅಷ್ಟೊಂದು ಬಳಕೆ ಅಲ್ಲ, ಇರಲೇ ಇಲ್ಲ. ಆಯ್ತಾ? ರೈಸ್ ಬಿಸಿ ಬಿಸಿ ರೈಸು. ಸೋಷಿಯಲ್ ಮೀಡಿಯಾ ಮಾತಾಡ್ಬೇಕಾದ್ರೆ ನೀವು ಹೊಟ್ಟೆ ತುಂಬ ತಿಂದು ಮಾತಾಡ್ಬೇಕು ಅಕ್ಕ ಅಲ್ವಾ? ತಿಂತ ಮಾತಾಡ್ಬೇಕು. ಯಾಕೆಂದ್ರೆ ಅದು ಸೋಷಿಯಲ್ ಮೀಡಿಯಾ ಅನ್ನೋದು ಹೆಂಗಿದೆ ಅಂದ್ರೆ ಅನ್ನೋ ಥರ ಆಗೋಗಿದೆಯಾ? ಅನ್ನೋ ಥರ ಆಗೋಗಿಲ್ಲ. ಊಟನೂ ಹಾಕುತ್ತೆ, ಊಟನೂ ಕಿತ್ಕೊಳ್ಳುತ್ತೆ, ಹಂಗಾಗ್ಬಿಟ್ಟಿದೆ. ನುಗ್ಗೆಕಾಯಿ ಎಲ್ಲ ತಿಂತೀರಾಕ? ಖಂಡಿತ ತಿಂತೀನಿ. ಒಂದು ಹಾಡು ಹೇಳಿ ಮತ್ತೆ ನುಗ್ಗೆಕಾಯಿ ಮೇಲೆ ಇರೋದು. ನುಗ್ಗೆಕಾಯಿ ಕಿಟ್ಟದ ಹಾಡು ಬರುತ್ತೆ ಕಣೆ, ಯಾಕೆ? ಅದೇ ಇರೋದು ನುಗ್ಗೆಕಾಯಿ ಹಾಡು. ಹೇಳಿ ನುಗ್ಗೆಕಾಯಿ ಮಹಿಮೆಗೆ. ಹಂಗಿಲ್ಲ ಹಾಡು, ಹಂಗೆ ಇರೋದು. ಏನೇನು ಡೆಫಿನೆಟ್ಲಿ ಹಂಗಿಲ್ಲ. ಹಂಗಿದ್ಯಾ? ಹಂಗೆ ಇರೋದು ಗುರು. ಇನ್ನೊಂದ್ಸಲ ಹೇಳಿ, ಕೇಳಿಸ್ಕೊಳ್ಳಿ. ಹೇಳಿ. ನುಗ್ಗೆಕಾಯಿ ಮಹಿಮೆಗೆ. ಕಾಯಿ ನುಗ್ಗೆಕಾಯಿ. ಅದೇ ಬಂತ, ಕಾಯಿ ನುಗ್ಗೆ ಎಲ್ಲ ಬಂತ. ಸೊ ಕಾಯಿ ಬರ್ಲಿಲ್ಲ, ಕಾಯಿ ಬಂತು ಅಲ್ಲಿ. ಯಾವ ಫಿಲಿಮ್ದದು? ರವಿಚಂದ್ರನ್ ಸರ್ದು ಹಳಿಮೇಶ್ರು ಇರ್ಬೇಕು. ಓ ಪರವಾಗಿಲ್ಲ ಗುರು. ನೋಡಿ ಎಲ್ಲ ನುಗ್ಗೆಕಾಯಿಗಳು. ಈ ನುಗ್ಗೆಕಾಯಿ ಸರಿಯಾದ ಉತ್ತರ ಹೇಳಿದಕ್ಕೆ ಈ ನುಗ್ಗೆಕಾಯಿ. ರವಿಚಂದ್ರನ್ ಅವ್ರ ಸರ್ ಜೊತೆನೆ ನಿಮ್ಮ ಮೊದಲನೇ ಡೆಬ್ಯೂ ಆಗಿತ್ತು ಕನ್ನಡ ಸಿನಿಮಾ. ಅದೇ ಖುಷಿಗೆ ಇನ್ನೊಂದು ನುಗ್ಗೆಕಾಯಿ. ಥ್ಯಾಂಕ್ ಯು. ಆಮೇಲೆ ನೀವು ಇವಾಗ 25ನೇ ವರ್ಷ
ಆಚರಿಸ್ಕೊಳ್ತಾ ಇರೋದಕ್ಕೆ ಇನ್ನೊಂದು ನುಗ್ಗೆಕಾಯಿ. ನುಗ್ಗೆಕಾಯಿ ಎಲ್ಲ ನುಗ್ಗೆಕಾಯಿನೂ ತಿಂದಾದ್ಮೇಲೆ ಏನಾಗುತ್ತೋ ನನಗೆ ಗೊತ್ತಿಲ್ಲ, ನಾನಂತೂ ಜವಾಬ್ದಾರಳಲ್ಲ. ಹಂಗಾಗುತ್ತಾ ಗೊತ್ತಿಲ್ಲ, ನೀನ್ ಹೇಳ್ಬೇಕಾಗತ್ತಾ? ನಂಗೆ ಗೊತ್ತಿಲ್ಲ, ನಂಗೂ ಗೊತ್ತಿಲ್ಲ. ಗೊತ್ತಿಲ್ಲ. ನಾನು ಸಾಂಬಾರ್, ಥ್ಯಾಂಕ್ ಯು. ತುಪ್ಪ ಬೇಡ ಗುರು, ಸಾಕು. ಕೋಸಂಬರಿ ಅದನ್ನ ಹಾಕೋತೀನಿ. ಹಾಕ್ಲಾ? ಯಾ, ಥ್ಯಾಂಕ್ ಯು. ಓ ಸಾರಿ, ಇಟ್ಸ್ ಓಕೆ. ಪಲ್ಯ ಅದೆಲ್ಲ ನಿಮ್ಗೇನೆ ಹಿಂಗೆ. ಓಕೆ. ಎಲ್ಲಿದ್ವಿ ಅಕ್ಕ? ಸೋಷಿಯಲ್ ಮೀಡಿಯಾ. ಅದ್ಭುತವಾಗಿದೆ. ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿ ಹೋಗಿದೆ ನುಗ್ಗೆಕಾಯಿ ಒಳಗೆ. ನುಗ್ಗೆಕಾಯಿ ಒಳಗೆ ಅದು 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 ನಾಟಿ ಬಾತು ನಟಿ ಮಾತು ಕಾರ್ಯಕ್ರಮದ ಪ್ರಾಯೋಜಕರು ಜಕ್ಕಾಲಿಸ್ ಗಾಣದ ಎಣ್ಣೆ. ಜಕ್ಕಾಲಿಸ್ ಅವರ ಟ್ರೆಡಿಷನಲಿ ವುಡ್ ಪ್ರೆಸ್ಡ್ ಆಯಿಲ್. ಈ ಕೂಡಲೇ ಅಕ್ಷತಾ ಕಿಚನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ಪೀಸು ಮೂಳೆ ಎಲ್ಲ ತಿನ್ನಲ್ಲ, ತಿಂದಿದ್ರೆ ಗೊತ್ತಾಗ್ತಿತ್ತು. ಊಟ ಅದ್ರೊಳಗೆ ಮಾಡ್ಬೇಕಾದ್ರೆ ಇದನ್ನೆಲ್ಲ ಹೇಳ್ಬೇಕಾ ಇವ್ರು? ರೀ ಅವೇನೋ ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ? ಹೌದ್ರಿ, ಊಟ ಮಾಡ್ತಿದೀವಿ ನಾವು. ಅಲ್ಲ, ನೀವು ನುಗ್ಗೆಕಾಯಿಗೆ ಹಿಂಗೆ ಬೋಲ್ಡ್ ಆಗ್ತಿರಲ್ಲ, ಇನ್ನೇನಾದ್ರೂ ಅದನ್ನ ತಿಂದ್ರೆ ಅದಕ್ಕೂ ಪೀಸ್ ಸರಿಯಾಗಿ ಮಸಾಲೆ, ಉಪ್ಪು ಹುಳಿ ಖಾರ. ಮಸಾಲೆ ಯಾವ್ದ್ರಿಂದ ಬರುತ್ತೆ? ಮಸಾಲೆ ಯಾವ್ದ್ರಿಂದ ಬರುತ್ತೆ? ಸೊ Okay. ಆಕ್ಚುಲಿ ರುಚಿ ಕೊಡೋದು ನಮ್ಮ ಶುರು ಆಗುತ್ತೆ ಇವಾಗ. ಮಸಾಲೆ ಬರೋದು ಖಾರ ಎಲ್ಲ, ಮೆಣಸಿನ್ಕಾಯಿ ಎಲ್ಲ ಸಸ್ಯಾಹಾರ. ಹೌದು, ಆಕ್ಚುಲಿ ರುಚಿ ಕೊಡೋದು ನಮ್ಮ ಸಸ್ಯಾಹಾರದ್ದು. ಆಯ್ತಾ? ನಿಮ್ ಮಾಂಸ ಬರಿ ತಿನ್ನಕ್ಕಾಗತ್ತಾ? ಆಗಲ್ಲ. ಇಲ್ಲ, ನಾನು ಸಸ್ಯಾಹಾರಿನೇ ಅಕ್ಕ. ನಾನು ಸಸ್ಯಾಹಾರಿನೇ. ಸಸ್ಯಾಹಾರ ತಿನ್ನುವಾಗ ಮಾಂಸಾಹಾರ ತಿನ್ನುವಾಗ. ಇವತ್ತು ಹಬ್ಬ ಅಂದ್ಬಿಟ್ಟು ನಮ್ಮ ಮನೇಲಿ ಕೋಳಿ ಕೂದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ನೀವು ಬರ್ತೀರಾ, ನಾನ್ ಬರ್ತೀನಿ ಅಂತ ನಾವು ಕೋಳಿ ತರ್ಸಿಲ್ಲ. ಗುಡ್. ನಿಮ್ಗಾಗಿ ನುಗ್ಗೆಕಾಯಿನೇ ಕೂದ್ ಮಾಡಿದೀವಿ. ಕೂದು 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 ಕುಯ್ದಿ ಕುಯ್ದಿ ಕೂದಿ. ನೀವ್ ಯಾವೂರು? ಅದು ಸರಿ. ನಾನು ಆಕ್ಚುಲಿ ಹುಟ್ಟು ಬೆಳೆದಿರೋದೆಲ್ಲ ಬೆಂಗಳೂರು. ಅಪ್ಪಂದು ಬಂದು ಮಂಡ್ಯ ಡಿಸ್ಟ್ರಿಕ್ಟ್, ಸಂತೆಬಚ್ಚಳ್ಳಿ. ಜಯಶ್ರೀ ಎಸ್ ರಾಜ್ ಅಂದರೆ ಎಸ್ ಅಂದರೆ ಸಂತೆಬಚ್ಚಳ್ಳಿ, ನಿಮ್ಮೂರ ಅಕ್ಕಪಕ್ಕನೇ ಮಂಡ್ಯ. ಅಮ್ಮನ್ ಬಂದು ಹಾಸನ, ಅರ್ಕಲ್ಗೂಡು. ಮಮ್ಮಿ ನೀವು ನಮ್ಮೂರವರೇ? ತಗೊಳ್ಳಿ, ಪಕ್ಕಕ್ಕೆ ಬಂದ್ವಿ. ಪಕ್ಕದಲ್ಲಿದ್ದವರು. ಹಾ, ಅಯ್ಯೋ ಶಿವನೇ, ನಿಮ್ಮ ಭಾಷೆ ಬರಲ್ಲ ನನಗೆ, ಗೊತ್ತಾಗಿಲ್ಲ ಇನ್ನು. ಅದನ್ನ ಮಾತಾಡೋಕೆ ಗೊತ್ತಾಗಿಲ್ಲ ನನಗಿನ್ನು. ಇನ್ನು ಗೊತ್ತಾಗಿಲ್ಲ. ನನ್ ಸವಾಸ ಮಾಡಿಯೂ ನಿಮ್ಗೆ ಗೊತ್ತಾಗಿಲ್ಲ. ನೀನು ಫೋನ್ ಮಾಡೋದು ಕಡಿಮೆ ಅಲ್ವಾ? ಮಂಡ್ಯದ ಭಾಷೆಲಿ ಯಾವುದು ಸಿನಿಮಾದ ಅವಕಾಶ ಸಿಕ್ಕಿಲ್ಲ? ಇಲ್ಲ ಇಲ್ಲ. ಇಲ್ಲ. ನೆಕ್ಸ್ಟ್ ಡೈರೆಕ್ಷನ್ ನಿನ್ ಡೈರೆಕ್ಷನ್. ಎಸ್. ಹೇಗಿದೆ ಅಕ್ಕ? ಹಾ, ಅಕ್ಷತ ಥರ ಇದೆ. ಗುರು ನುಗ್ಗೆಕಾಯಿ ಸಾರನ ಅಕ್ಷತನ್ ಥರ ಇದೆ ಅಂದ್ರೆ ಅಕ್ಷತನ್ ಥರ ಇದೆ. ಖಾರ ಅಂತ ಹೊಡಿಯುತ್ತೆ, ಆದರೆ ತಿನ್ನಕ್ಕೆ ಮಜಾ ಇದೆ. ಆ ಥರ ಅಂದ್ರೆ ಖಾರ ಇದೆ ಅಂತನಾ? ಉಪ್ಪು ಹುಳಿ ಖಾರ ಕರೆಕ್ಟಾಗಿದೆ. ಖಾರದ್ದು ಒಂದು ಹೆಜ್ಜೆ ಮುಂದೆ ಇರುತ್ತಲ್ಲ, ತಿಂದಾಗ ನಾಲ್ಗೆ ಮೇಲೆ ಕೂರುತ್ತಲ್ಲ, ಆ ಥರ. ನಿಮ್ಮ ಮನಸ್ಸಿನಲ್ಲಿ ಕೂರ್ತೀಯಲ್ಲ, ಆ ಥರ. ನೋಡ್ರಿ, ಇವ್ರಲ್ಲಿ ಎಂತೆಂಥ ಪ್ರತಿಭೆ ಇದೆ ಅಂದ್ರೆ, ಕವಿಯತ್ರಿ ಇದ್ರ ಒಳಗಡೆ. ಕವಿಗಳು ನನ್ನ ಫ್ಯಾನ್ಸ್ ಇದ್ದಾರೆ. ಕವಿಗಳು ಇವ್ರ ಫ್ಯಾನ್ಸ್ ಇದ್ದಾರೆ. ಈಗ ಫ್ಯಾನ್ಸ್ ವಿಷಯಕ್ಕೆ ಹೋಗ್ಲಾ, ಸೋಷಿಯಲ್ ಮೀಡಿಯಾಗೆ ನಿಂತಿರೋ ಸೋಷಿಯಲ್ ಮೀಡಿಯಾ ವಿಷಯಕ್ಕೆ ಹೋಗ್ಲಾ? ಫ್ಯಾನ್ಸ್ ವಿಷಯಕ್ಕೆ ಬರಲ್ಲ, ಸೋಷಿಯಲ್ ಮೀಡಿಯಾ ವಿಷಯಕ್ಕೆ ಬರಲ್ಲ. ನಿಮ್ಮ ವಿಷಯಪ್ಪ. ಕೋಸಂಬರಿ ತಿನ್ನಂದ್ರೆ ಕೋಸಂಬರಿ ತಿಂತೀನಿ, ಇಲ್ಲ ನುಗ್ಗೆಕಾಯಿ ಸಾಂಬಾರು ತಿನ್ನು ಅಂದ್ರೆ ನುಗ್ಗೆಕಾಯಿ ಸಾಂಬಾರು ತಿಂತೀನಿ. ನೀ ಹೇಳು. ಓ ಹಂಗೆ. ಇವತ್ತು ನೀವು ನಮ್ಮ ಅತಿಥಿ ಆಗಿದ್ರಿಂದ ನಾವ್ ಏನ್ ತಿನ್ನೋಂದ್ರು ತಿಂತೀರಿ. ಸೋಷಿಯಲ್ ಮೀಡಿಯಾಗೆ ಬಂದ್ಬಿಡಿ. ಯಾರದು ಕವಿಗಳ ಫ್ಯಾನ್ಸ್ ನಿಮ್ಗೆ? ಸುಮ್ಮನೆ ಹೇಳಿದೆ ಅಪ್ಪ, ಫ್ಯಾನ್ಸ್ ಎಲ್ಲ ಅವರು ಇರ್ತಾರಲ್ಲ. ಹೌದು, ಮೋಸ್ಟ್ಲಿ ಕವಿಗಳೆಲ್ಲ ಒಂದೊಂದು ಹೆಣ್ಣೆಂದರೆ ಹೀಗೆ, ಹೆಣ್ಣೆಂದರೆ ಹಾಗೆ, ಅವಳೆಂದರೆ ಹೀಗೆ ಅಂತ ಬರೀತಾರಲ್ಲ, ಅವರೆಲ್ಲ ಮೋಸ್ಟ್ಲಿ ನಿಮ್ಮ ಫ್ಯಾನ್ಸ್ ಆಗಿದ್ರೇನೋ? ಆಗಿರ್ತಾರೆ, ಗೊತ್ತಿಲ್ಲಪ್ಪ, ಇರ್ಬೋದು. ಏನೋ ಇದೆ. ಇವಾಗ ಸೋಷಿಯಲ್ ಮೀಡಿಯಾ ವಿಷಯಕ್ಕೆ ಬರೋಣ. ಅವರ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಸೊ ಅವಾಗ ನಿನ್ನ ಕಲೆಯಿಂದ ಜನಕ್ಕೆ ಹೋಗಿ ಡೈರೆಕ್ಟಾಗಿ ಪರಿಚಯ ಆಗ್ತಿದ್ದೆ ಹೊರತು, ಮನೆಗೆ ಟಿ ವಿ ಆನ್ ಮಾಡಿದಾಗ ನಿನ್ನ ಮುಖ ನೋಡಿದಾಗ ಪರಿಚಯ ಆಗ್ತಿದ್ದೆ ಹೊರತು, ನಿನಗೆ ರೀಲ್ಸ್ ಮಾಡಾಗಲಿ, ಡೈರೆಕ್ಟ್ ಲೈವ್ ಇದು ಮಾಡಾಗಲಿ, ಫೇಸ್ಬುಕ್ಕಲ್ಲಿ ಇನ್ಸ್ಟಾಲೆಲ್ಲ ಲೈವ್ ಹೋಗಾಗಲಿ ನೀನು ಪರಿಚಯ ಆಗ್ತಿರಲಿಲ್ಲ. ಸೊ ಆದ್ದರಿಂದ
ನಮ್ಮ ಫ್ಯಾನ್ಸು ಇಲ್ಲಿ ಕನ್ನಡದವರು ಪಾಪ ಅಷ್ಟು ಟಚ್ಗೆ ನನಗೆ ಬರೋಕ್ಕೆ ಸಾಧ್ಯ ಆಗಲಿಲ್ಲ. ಬಟ್ ಈಗಲೂ ಆಗಿನ ಮಾಯಮೃಗನ ಈಗಲೂ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದರೆ ಶಾರದಾ ಅನ್ನೋದ್ರಿಂದ ಡೆಫಿನೆಟ್ಲಿ ಎಸ್. ಈ ಒಂದು ಎಲ್ಲೋ ಒಂದು ಕಡೆ ನಿನ್ನ ಸ್ವಂತ ಹೆಸರನ್ನ ಬಿಟ್ಟು ನಿನ್ನ ಪಾತ್ರದ ಹೆಸರನ್ನ 25 ವರ್ಷದ ಹಿಂದೆ ಪಾತ್ರದ ಹೆಸರನ್ನ ಈಗಲೂ ಕರೆದು ನಿನ್ನನ್ನು ರೆಕಗ್ನೈಸ್ ಮಾಡ್ತಾರೆ ಅಂದರೆ ಇಟ್ಸ್ ಸಮಥಿಂಗ್ ಅಮೇಝಿಂಗ್. ಎಸ್. ಸೊ ಇವಾಗ ತೆಲುಗುವರ್ಗಾದರೆ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಡೈರೆಕ್ಟಾಗಿ ಮೆಸೇಜ್ ಹಾಕ್ತಾರೆ, ಅಪ್ರಿಷಿಯೇಟ್ ಮಾಡ್ತಾರೆ, ಫ್ಯಾನ್ಸ್ ಪೇಜ್ ಮಾಡ್ತಾರೆ, ಅವರ ಒಂದು ಪ್ರೀತಿನ ಆ ಥರ ತೋರ್ಪಡಿಸ್ಕೋತಾರೆ. ಬಟ್ ಇಲ್ಲಿ ಪಾಪ ಆ ಒಂದು ಅವಕಾಶಗಳಿರಲಿಲ್ಲ. ಆಮೇಲೆ ಅಷ್ಟು ಕ್ಯಾಲ್ಕುಲೇಟಿವ್ ಮೈಂಡು ಇಲ್ಲ. ವಿ ಹ್ಯಾವ್ ಟು ಟಾಕ್ ಟು ದೆಮ್, ಅವ್ರನ್ನ ರೀಚ್ ಮಾಡಬೇಕು, ಅವ್ರಿಗೆ ಹೇಳಬೇಕು, ನಮ್ಮ ಭಾವನೆಗಳನ್ನ ತಿಳಿಸ್ಬೇಕು ಅಂತ ಆ ಒಂದು ಚಂದ ಅಲ್ಲ, ಚೆನ್ನಾಗಿ ಮಾಡ್ತಿದಾರಲ್ವ ಅನ್ನೋ ಪ್ರೀತಿ ಮನಸ್ಸಲ್ಲೇ ಇಟ್ಕೋತಿದ್ರೆ ಹೊರತು ಅದು ಬಹಿರಂಗವಾಗಿ ಬರ್ತಾ ಇರಲಿಲ್ಲ. ಎಕ್ಸಾಕ್ಟ್ಲಿ. ಒಟ್ಟು ಇವರು ಇವತ್ತು ತೆಲುಗು ಸೀರಿಯಲ್ ಇಂಡಸ್ಟ್ರಿನಲ್ಲಿ ತುಂಬ ಒಳ್ಳೊಳ್ಳೆ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ನಮ್ಗೆ ತುಂಬ ಖುಷಿಯಾಗುತ್ತೆ. ಅದು ಒಂದೇ ಒಂದು ಬೇಜಾರೇನಪ್ಪ ಅಂತಂದರೆ ಇವರು ಇಟ್ಮಾಡು ಅಲ್ಲ ನಿಮ್ಮನೆ ಅಡ್ರೆಸ್ ಹೇಳ್ಬಿಡು. ಇಟ್ಮಾಡು ಅಡ್ರೆಸ್ ಬಂದು ಹೇಳಲ್ಲ ಬಿಡಿ, ಆದ್ರೆ ಇರೋದು ಅವ್ರದ್ದು ಇಟ್ಮಾಡು ಮನೆ. ಆದ್ರೆ ಏನಂದ್ರೆ ಅವರು ಏರ್ಪೋರ್ಟ್ ಹತ್ರ ಒಂದು ಮನೆ ಆಲ್ರೆಡಿ ಮಾಡಿದ್ದಾರೆ ಅಂತ ಸುದ್ದಿ ಇದೆ. ಏರ್ಪೋರ್ಟ್ ಅಲ್ಲೇ ಮನೆ, ಏರ್ಪೋರ್ಟ್ ಅಲ್ಲೇ ಇನ್ನೊಂದು ಮನೆ ಅಂತ ಸುದ್ದಿ. ಏರ್ಪೋರ್ಟ್ ಅವರೇನೆ ನನಗೆ ಗಿಫ್ಟ್ ಕೊಟ್ಬಿಟ್ಟಿದ್ದಾರೆ ತಾಳ್ಲಾರ್ದೆ. ಮನೆಯಿಂದ ಕಂಪ್ಲೇಂಟ್ಸ್ ನನ್ನ ಹತ್ರ ಬಂದಿದೆ. ಅವಳು ವಾಪಸ್ ಬರ್ಬೇಕಾ, ಬರೋದೇ ಇಲ್ಲ, ಅಲ್ಲೇ ಏರ್ಪೋರ್ಟ್ ಅಲ್ಲೇ ಮಲ್ಕೊಂತಾಳೆ, ಬೆಳಗ್ಗೆ ಎದ್ದು ಮತ್ತೊಂದು ಫ್ಲೈಟ್ ಇಟ್ಕೊಂಡು ಹೋಗ್ತಾ ಇರ್ತಾಳೆ. ಏನ್ ಮಾಡೋದು ಅಕ್ಷು ಅಂತ. ಏನು ಹಂಗೆ ಬರೀ ಫ್ಲೈಟ್ ಅಲ್ಲೇ ಓಡಾಡ್ಕೊಂಡಿರ್ತಿರಲ್ಲ. ಏನಾಗುತ್ತೆ ಅಂದರೆ ನನಗೆ ಸಿಗೋ ಒಂದು ದಿನ ಬ್ರೇಕ್ ಆದ್ರೂ ಅಲ್ಲಿಯವ್ರು ಹಾಗೇನೆ ಒಂದು ದಿನ ಬ್ರೇಕಲ್ಲಿ ಯಾಕೆ ಮೇಡಮ್ ಬೆಂಗಳೂರಿಗೆ ಹೋಗ್ತೀರಾ, ಅದು ಏನಾರ ಆಗಲಿ ಮನೆಗೆ ಬಂದುಬಿಡ್ಬೇಕು, ಗಂಡ ಮಗು ಅಮ್ಮನ ಮುಖ ನೋಡ್ಬಿಡ್ಬೇಕು ಫಸ್ಟು. ಅದು ಮತ್ತೆ ರಾತ್ರಿ ಹೊರಟ್ರೂ ಪರವಾಗಿಲ್ಲ, ನಾನು ಮಧ್ಯರಾತ್ರಿ ಹೋಗಲ್ಲಿ ತಲುಪಿದ್ರೂ ಪರವಾಗಿಲ್ಲ, ನನಗೆ ನಿದ್ದೆ ಕಡಿಮೆ. ಅದು ಒಂದು ನನ್ನ ಎನರ್ಜಿ ಡೋಸು. ಆಮೇಲೆ ನಮ್ಮ ಬೆಂಗಳೂರು ಗಾಳಿ ಪಲ್ಯೂಟೆಡ್ ಆದರೂ ಪರವಾಗಿಲ್ಲ ಅಂತಾರ ಒಂದ್ಸಲಿ ತೊಗೊಂಡು ಹೋಗ್ಬಿಟ್ರೆ ಒಂದು ಎನರ್ಜಿ. ನಮ್ಮ ಬೆಂಗಳೂರು ಏನಂದ್ರೆ ತುಂಬಾ ನೊಂದು ಬೆಂಕಿಯಲ್ಲಿ ಅರಳಿದ ಹೂವು ಅಂತಂದ್ರೆ ನಾನು ನಿಮ್ಗೆ ಹೇಳ್ತೀನಿ. ಅಷ್ಟೆಲ್ಲ ಕಷ್ಟದಲ್ಲಿ ನೊಂದು ಬೆಂದು ಬೆಳೆದವರು. ಆದರೆ ಯಾವತ್ತು ಯಾಕೆ ಇಷ್ಟು ವರ್ಷದಲ್ಲಿ 25 ವರ್ಷಗಳ ಜರ್ನಿನಲ್ಲೂ ಎಲ್ಲೂ ಕೂಡ ನನ್ನ ಜೀವನ ಹಿಂಗಿತ್ತು, ನನ್ನ ಮನೇಲಿ ಹಿಂಗೆ ಮಾಡಿದ್ರು, ಅದರಿಂದ ನನಗೆ ಈ ಥರ ಆಯಿತು, ಆಮೇಲೆ ನನಗೆ ಹಂಗೆ ಬಂತು ಅಂತ ಹೇಳ್ಕೊಂಡೆ ಇಲ್ಲ ನೀವು? ನನ್ನ ಪರ್ಸ್ನಲ್ ಲೈಫ್ ನನಗೇ ಇರಬೇಕು ಅನ್ನೋದು ನನ್ನದು. ನನ್ನ ಪರ್ಸ್ನಲ್ ಲೈಫು ಬೇರೆಯವ್ರು ಕೂತ್ಕೊಂಡು ಊಟ ಮಾಡಬೇಕಾದ್ರೂ ಕಾಫಿ ಕುಡಿಬೇಕಾದ್ರೂ ಒಂದು ಚರ್ಚೆ ವಿಷಯ ಅಲ್ಲ, ಅದು ನಂದು ಕಷ್ಟ. ನನ್ನ ಕಷ್ಟ ಹೇಳ್ಕೊಂಡ್ರೆ ಬೇರೆಯವ್ರಿಗೆ ಅದೊಂದು ಮಾದರಿ ಆಗುತ್ತೆ, ಇಲ್ಲ, ಅದ್ರ ಮಾದರಿ ಆಗೋ ಅಂಥದ್ದು ಏನೂ ಇಲ್ಲ. ಆಯಿತಾ? ಎಲ್ಲರೂ ಕಷ್ಟಪಟ್ಟು ಹೊಡೆದಾಡಿ ಪ್ರತಿಯೊಬ್ಬರು ಜೀವನದಲ್ಲಿ ದೇ ಹ್ಯಾವ್ ದೇರ್ ಓನ್ ಬ್ಯಾಗೇಜಸ್ ಟು ಕ್ಯಾರಿ. ಎಲ್ಲರೂ ಜೀವನದಲ್ಲಿ ಕಷ್ಟಪಟ್ಟು ಫೈಟ್ ಮಾಡಿ ಮುಂದೆ ಬರ್ತಿರ್ತಾರೆ. ನನಗೇನು ಖುಷಿ ಅಂದರೆ ಆ ಥರದ್ದು ಒಂದು ಪಾತ್ರಗಳನ್ನ ನಾನು ನಿರ್ವಹಿಸ್ತಿದ್ದೀನಿ, ಅದು ಅವ್ರಿಗೆ ಮಾದರಿ ಆಗಲಿ. ಅದು ನನಗಿಷ್ಟವಾದ್ದು. ನಾನು ಹಿಂಗೆ ಕಷ್ಟಪಟ್ಟೆ, ಹಂಗೆ ಕಷ್ಟಪಟ್ಟೆ, ಅದು ಮಾಡಿದೆ, ಇಲ್ಲ, ಅದು ನಾನು ಮಾಡಿದೆ, ನಾನು ಹೊರಗೆ ಬಂದಿದ್ದೀನಿ, ಒಂದು ಜೀವನದಲ್ಲಿ ಒಂದು ಘಟ್ಟ ನಿಂತಿದ್ದೀನಿ. ನನ್ನ ಇಡೀ ಫ್ಯಾಮಿಲಿ ನನಗೆ ಅದು ಸಪೋರ್ಟ್ ಮಾಡಿದೆ ಬೆನ್ನೆಲುಬಾಗಿ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಆ್ಯಂಡ್ ಕೆಲವೊಂದು ನನ್ನ ಪರ್ಸ್ನಲ್, ನನಗೆ ನಟಿ ಅಲ್ಲದೆ ಜಯಶ್ರೀ ಬೇರೆನೂ ಇದೆ. ಒಬ್ಬ ತಾಯಿಯಾಗಿ, ಒಬ್ಬ ಹೆಂಡತಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಸ್ನೇಹಿತೆ ಆಗಿ ನಂದು ಬೇರೆ ಜೀವನ ಇದೆ. ತುಂಬ ಜನ ಗುರು ಆಗಿದ್ದೀರಾ. ಸೊ ಅದು ಈ ಲೈನು ಆ ಲೈನು ಬೇರೆ ಇರಬೇಕು. ನನಗೆ ಅದೆರಡೂ ಮಿಕ್ಸ್ ಆಗೋದು ಇಷ್ಟ ಇಲ್ಲ. ನಾನು ನಟಿಯಾಗಿ ಸೆಲೆಬ್ರಿಟಿಯಾಗಿ ಓನ್ಲಿ ನಾನು ಮೇಕಪ್ ಹಾಕಿದಾಗ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಮಾತ್ರನೇ. ಅದರಿಂದ ಒಂದು ಹೆಜ್ಜೆ ಈ ಕಡೆ ಇಟ್ಟ ತಕ್ಷಣ ನಾನು ಎಲ್ಲರಂತೆ ಬೇರೆಯವ್ರ ಕೆಲ್ಸಕ್ಕೆ ಹೋದಂಗೆ ನಾನು ಕೆಲ್ಸಕ್ಕೆ ಹೋಗ್ತೀನಿ, ನಾನು ಅದರಿಂದ ದುಡಿತಾ ಇದ್ದೀನಿ, ನಾನು ಜೀವನ ನಡೆಸ್ತಾ ಇದ್ದೀನಿ. ಬೇರೆಯವ್ರಿಗೆ ಸಂಬಳ ಬಂದಂಗೆ ನನಗೆ ಇಲ್ಲಿ ಸಂಬಳ ಕೊಡ್ತಾರೆ, ಅಷ್ಟೇ ನನಗೆ. ಕರೆಕ್ಟ್. ನಾನು ಕೇಳ್ತೀನಿ, ನೀವು ತಪ್ಪಿಸ್ಕೊಬೇಕು ಅಂದರೆ ನೋ ಅಕ್ಷತಾ ಕ್ವಿಟ್ ಅಂತ ಬೇಕಾದ್ರೆ ಹೇಳ್ಬೋದು. ಟಾಪ್ 5 ಕಷ್ಟಗಳನ್ನ ಹೇಳ್ಬಿಡಿ, ಪಟ್ 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 ಅಂತ. ನೀವು ಅನುಭವಿಸಿದಂಥ ಟಾಪ್ 5 ಕಷ್ಟಗಳು. ಟಾಪ್ 5 ಕಷ್ಟಗಳ ಜೀವನ ನಡೆಸೋದೆ ಆ್ಯಕ್ಚುಲಿ ಏನೂ ಇಲ್ಲ ಗೊತ್ತಾ, ಎಲ್ಲ ಪಾಠಗಳು. ನಾನು ಕಷ್ಟ ಅಂತ ಅಂದ್ಕೊಳ್ಳೋದೇ ಇಲ್ಲ. ಕಷ್ಟ ಅಂತ ಇವಾಗ ಹೆಂಗಾಗತ್ತೆ ಗೊತ್ತಾ ಅಕ್ಷು, ನಮ್ಮ ಸ್ಟೋರಿಲಿ ನಾವು ಹೀರೋ ಆಗಿರ್ಬೋದು,
ಬಟ್ ಮೇ ಬಿ ಸಮ್ಹೌ ಬೇರೆಯವ್ರ ಸ್ಟೋರಿಯಲ್ಲಿ ನಾವು ವಿಲನ್ ಆಗಿರ್ತೀವಿ. ಅದು ನಮ್ಮ ಪಾಯಿಂಟ್ ಆಫ್ ವ್ಯೂ ನಾವು ಗ್ರೇಟ್ ಅನ್ಸಿರ್ಬೋದು, ಆದರೆ ಬೇರೆಯವ್ರ ಪಾಯಿಂಟ್ ಆಫ್ ವ್ಯೂ ಅವಳು ತಪ್ಪಲ್ವ ಹಂಗೆ ಮಾಡಿದ್ದು ಅನ್ಸುತ್ತೆ ಅದು. ಸೊ ಆದ್ರಿಂದ ನಾನು ಪಾಠ ಕಲ್ತಿರೋದೇ ಹೊರತು ನಾನು ಹೊಡೆದಾಡಿ ಏನು ಗೆದ್ದುಬಿಟ್ಟಿದ್ದೀನಿ ನಾನು ಹೇಳ್ಕೊಳ್ಳಲ್ಲ. ನಾನು ಪಾಠಗಳು ಕಲ್ತಿದ್ದೀನಿ, ಆ ಪಾಠಗಳದಿಂದ ಬೆಳೆದಿದ್ದೀನಿ, ಇಲ್ಲಿ ತನಕ ಉಳಿದಿದ್ದೀನಿ. ಮುಕ್ತಿ ಸಿಕ್ಕಿದೆ ಅದರಿಂದ ಅಂತ ಅನ್ಸುತ್ತಾ? ಮುಕ್ತಿ, ಯಾ ಐ ಆಮ್ ವೆರಿ ಹ್ಯಾಪಿ, ದಟ್ಸ್ ವಾಟ್ ಐ ಸೆಡ್. ಓಕೆ, ಯಾ ಅಫ್ಕೋರ್ಸ್ ಆ್ಯಸ್ ಎ ಆ್ಯಕ್ಟರ್ ಆ ಹಂಗರಿ ಇನ್ನೂ ಮುಗ್ದಿಲ್ಲ, ಆ ಹಸು ಮುಗಿಯೋದು ಇಲ್ಲ ಅಂದ್ಕೊಂಡಿದ್ದೀನಿ. ಅದು ಮುಗಿದೋದ್ರೆ ಒಂದು ಕಲಾವಿದರಿಗೆ ನಾನು ಮಾಡಿಬಿಟ್ಟೆ, ನಾನು ಗ್ರೇಟ್ ಅನ್ಸ್ಬಿಟ್ರೆ ಅವ್ನು ಆಯಿತು ಮುಗೀತು ಅಂತ ಆ ಕಲಾವಿದನ ಜೀವನ. ಸೊ ಆದ್ದರಿಂದ ಆ ಹಸುವು ಇನ್ನೂ ಮುಗಿದಿಲ್ಲ. ಅದನ್ನು ಬಿಟ್ಟು ಐ ಆಮ್ ವೆರಿ ಹ್ಯಾಪಿ. ಒಳ್ಳೆ ಗಂಡ, ಒಳ್ಳೆ ಮಗಳು, ಒಂದು ಏನು ಎಡವಕ್ಕೂ ಬಿಡದೇ ಇರೋವಂಥ ತಂದೆ ತಾಯಿ, ಆಯಿತಾ, ವೆರಿ ಸಪೋರ್ಟಿವ್ ಬ್ರದರ್. ಸೊ ಒಳ್ಳೆ ಮನೆಯಿಂದ ಬಂದಿದ್ದೀನಿ. ಸೊ ಐ ಆಮ್ ಹ್ಯಾಪಿ. ಸೊ ಈಗ ನಿಮ್ಮ ಮನೆಯವ್ರ ವಿಷಯಕ್ಕೆ ಬೇಡ. ಹಾಂ, ಚಂದ್ರಣ್ಣ, ನನ್ನ ಗಂಡನ ವಿಷಯಕ್ಕೆ ಬರಬೇಡ. ಚಂದ್ರಣ್ಣ ಅಂತ ಹೇಳ್ಬಿಟ್ಟೆ ನಾನು ಆಗ್ಲೇ. ಚಂದ್ರಣ್ಣ ಅಂತ ನನ್ನ ಗಂಡನ ವಿಷಯಕ್ಕೆ ಬರಬೇಡ. ನಾನು ಹೇಳಾಯ್ತು ಚಂದ್ರಣ್ಣ ಅಂತ, ಆಯ್ತಾ? ಜಯಶ್ರೀ ಎಸ್ ರಾಜ್ ಯಾವತ್ತು ಜಯಶ್ರೀ ಚಂದ್ರು ಆಗ್ಲಿಲ್ವಾ? ಅದು ಆಗಲ್ಲ. ಅವ್ರದ್ದು ಡಿಮ್ಯಾಂಡ್ ಇರ್ಲಿಲ್ವಾ? ಇಲ್ಲ. ಐ ಹ್ಯಾವೆಂಟ್ ಸೀನ್ ಅ ಅಂಡರ್ಸ್ಟ್ಯಾಂಡಿಂಗ್ ಹಸ್ಬೆಂಡ್ ಮೋರ್ ದೆನ್ ಚಂದ್ರು ಎವರ್. ಆ ಥರ ಅಂಡರ್ಸ್ಟ್ಯಾಂಡಿಂಗ್ ಗಂಡ ತುಂಬ 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 ರೇರ್, ಸಿಗೋದೇ ರೇರು. ಅವ್ನು ಯಾವುದಕ್ಕೂ ಯಾವುದೇ ಕಾರಣಕ್ಕೂ ಫೋರ್ಸ್ ಮಾಡಲ್ಲ. ಸೊ ನಿನಗಿಷ್ಟನಾ ನೀನು ಮಾಡು, ನಿನಗಿಷ್ಟ ಅಲ್ವಾ ಮಾಡಬೇಡ, ಅಷ್ಟೇ. ಸೊ ಜಯಶ್ರೀ ಚಂದ್ರಶೇಖರ್ ಯಾಕಾಗಲ್ಲ ಅಂದರೆ, ನನ್ನ ಹುಟ್ಟಿನ ಹೆಸರು ಜಯಶ್ರೀ ಎಸ್ ರಾಜ್. ಆ ರಾಜಲ್ಲಿ ಬಂದು ಆರ್ ಫಾರ್ ರಾಜಣ್ಣ ಅಪ್ಪ ಹೆಸರು, ಎ ಫಾರ್ ಅಶೋಕ್ ಅಣ್ಣನ ಹೆಸರು, ಜೆ ಫಾರ್ ಜಗದಾಂಬ ಅಮ್ಮನ ಹೆಸರು. ದಿಸ್ ಇಸ್ ರಾಜ್. ಅಚ್ಚಾ, ಇದು ರಾಜು. ಓಕೆ, ಸೊ ರಾಜ್ ಅಪ್ಪನ ಹೆಸರು, ಆಯಿತಾ. ಸೊ ಬಟ್ ಅಪ್ಪನ ಪೂರ್ತಿ ಹೆಸರು ಬಂದು ರಾಜಣ್ಣ. ಓಕೆ, ಸೊ ಫಸ್ಟ್ 3 ಅಕ್ಷರ ರಾಜಲ್ಲಿ. ನನ್ನ 3 ಜನ ಅಪ್ಪ ಅಮ್ಮ ಅಣ್ಣ ಅವ್ರ ಹೆಸರಿದೆ. ಸೊ ಅದು ನನ್ನ ಜೊತೆಲೇ ಇರುತ್ತೆ. ರಾಜ್ ಇಸ್ ವಾಟ್ ಐ ಆ್ಯಮ್. ಸೊ ಆದ್ದರಿಂದ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ, ನನ್ನ ವ್ಯಕ್ತಿತ್ವನ ಚೇಂಜ್ ಮಾಡೋಕ್ಕಾಗಲ್ಲ, ನಾನಿದು ಆ ಥರ. ವೆರಿ ಗುಡ್, ವೆರಿ ಗುಡ್. ನುಗ್ಗೆಕಾಯಿ ಎಲ್ಲ ಸೈಡ್ಗೆ ಹಾಕ್ಬಿಟ್ಟಿದ್ದೀರಪ್ಪ. ಅದನ್ನ ಲಾಸ್ಟಿಗೆ ಹಿಂಗೆ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಹಂಗ ಮನೇಲಿ ಅಡುಗೆ ಎಲ್ಲ ಮಾಡ್ತೀರಲ್ಲ, ಟೈಮೇ ಸಿಗಲ್ಲ ಗೊತ್ತು. ಇದು ಎಲ್ರಿಗೂ ಯಾಕೆ ಗುರು ನಾನು ಅಡುಗೆ ಮಾಡಲ್ಲ ಅಂತ ಎಲ್ಲ ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ ನಾನು. ಅಲ್ಲ, ನೀವು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಿದ್ದೀರಾ. ನನ್ನ ಬೈಕೆ ಕೂಡ ನೀವು ಪೂರೈಸಿದ್ರಿ. ಅದೇನದು ಗಂಜಿ ಮೊಸರನ್ನ ರವೆ ಪೊಂಗಲ್ ಮಾಡಿ ತುಂಬಾ ನನ್ಗಿನ್ನೂ ಬಾಯಲ್ಲಿ ಕೂತಿದೆ. ನನ್ನ ಬೈಕೆ ತೀರ್ಸಿದೀರಾ, ನಾನು ಚೆನ್ನಾಗಿ ಮಾಡ್ತೀರಾ. ಆದ್ರೆ ನಾನು ಯಾಕೆ ಕೇಳ್ತಿದ್ದೀನಿ ಅಂದ್ರೆ ನಿಮ್ಮ ಹತ್ರ ಅಷ್ಟು ಪುಡ್ಸೋತಿರ್ಬೇಕಲ್ಲ. ಇಲ್ಲ, ಬಂದಾಗ ಮಾಡ್ತೀನಿ, ಬಟ್ ಎಲ್ಲದಕ್ಕಿಂತ ಜಾಸ್ತಿ ನನ್ನ ಗಂಡ ಅಡುಗೆ ಮಾಡೋದು. ನಮ್ಮಮ್ಮಂದು ಒಂದಷ್ಟು ಪರ್ಟಿಕ್ಯುಲರ್ ಮಜ್ಜಿಗೆ ಹುಳಿ, ತಿಳಿ ಸಾರು, ಸೌತೆಕಾಯಿ ಗೊಜ್ಜು, ಈರುಳ್ಳಿ ಗೊಜ್ಜು ಇದೆಲ್ಲ ಇರುತ್ತೆ. ಸೊ ಅದೊಂದು ಲಿಸ್ಟ್ ಇರುತ್ತೆ. ನನ್ನ ಗಂಡ ಅಡುಗೆ ಮಾಡೋದು, ನನ್ನ ಗಂಡನೂ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾನೆ. ಸೊ ಅವರಿಬ್ರಿಗೂ ಯಾಕೆ ಬೇಜಾರು ಮಾಡೋದು ಅಂತ ಅವ್ರು ಅಡುಗೆ ಮಾಡೋದ್ರಲ್ಲಿ ನಂದು ಅಡುಗೆ ಮುಗಿದು ಅಷ್ಟೇ. ನಿಮ್ಮ ಫಸ್ಟು ಮೊದಲೆಲ್ಲ ನೀವು ಬೀಟ್ರೂಟ್ ಸಹ ಕುಯ್ತಾ ಇರ್ಲಿಲ್ವಂತೆ? ಯಾರು ಹೇಳಿದ್ ಗುರು? ನಂಗೆ ಹಿಂಗೆ ವಿಷಯ ಬಂತು. ಯಾಕೆಂದ್ರೆ ಅದು ಒಂಥ ಕೆಂಪು ರಕ್ತದ. ಇಲ್ಲ, ನಾನು ತಗೊಂಡ್ಬಿಟ್ಟು ಹಿಂಗೆಲ್ಲ ತುಟಿಗೆಲ್ಲ ಹಚ್ಕೋತಿದ್ದೆ, ಲಿಪ್ಸ್ಟಿಕ್ ಅಂತ ಚಿಕ್ಕದ್ರಲ್ಲಿ. ಆ ಥರದೆಲ್ಲ ಮಡಿ ಎಲ್ಲ ಮಾಡಿಲ್ಲ ನೀವು? ಈಗಲೂ ನೀವು ಇಲ್ಲ ಅಷ್ಟೇ, ಮೊಟ್ಟೆ ಮಾಂಸ ಎಲ್ಲ ಇಲ್ಲ. ತುಂಬ ಕಷ್ಟ. ಇವಾಗಲೂ ನೀವು ಯಾವ ಒಂದು ತರಕಾರಿ ನಿಮಗೆ ಆಗದೇ ಇಲ್ಲಪ್ಪ ಅಂತ? ಬೆಂಡೆಕಾಯಿ ಆಗಲ್ಲ. ನಂಗೆ ಇಷ್ಟ ಅಲ್ಲ ಬೆಂಡೆಕಾಯಿ. ಯಾವ ತರಕಾರಿ ಯಾವಾಗಲೂ ಕೊಟ್ಟರು ನುಗ್ಗೆಕಾಯಿ ಅಂತ ಗೊತ್ತಾಯ್ತು. ಈಗ ನುಗ್ಗೆಕಾಯಿ ಬಿಟ್ಟು ಯಾವ ತರಕಾರಿ ಎಷ್ಟು ಕೊಟ್ಟರು ತಿಂತೀನಿ ಅಂತ ಅನ್ಸುತ್ತೆ? ಸೌತೆಕಾಯಿ ಎಷ್ಟು ಬೇಕಾದ್ರೆ ತಿಂತೀನಿ. ಎಸ್, ಖಾಲಿ ಆಯ್ತು ಸೌತೆಕಾಯಿ. ಬೆಂಡೆಕಾಯಿ ಇದೆ, ನೀವು ಹಂಗೆ ಅನ್ಕೊಬಿಡಿ, ಇನ್ನೂ ಇದೆ, ತರಿಸ್ತೀನಿ. ಬೆಂಡೆಕಾಯಿ ಬಿಟ್ಟು ಎಲ್ಲ ಓಕೆ. ಹಾಗಲಕಾಯಿ. ಹಾಂ, ಓಕೆ. ನೀವು ಜಾಸ್ತಿ ಏನು ಅನ್ನ ಬಳಸ್ತೀರಾ, ಅಕ್ಕಿ ಬಳಸ್ತೀರಾ, ರಾಗಿ ಬಳಸ್ತೀರಾ, ಗೋಧಿ ಬಳಸ್ತೀರಾ? ಅಕ್ಕಿ. ನನಗೆ ಬೇಕಾದ್ರೆ ಲೈಫ್ ಲಾಂಗ್ ಚಪಾತಿ ತಿನ್ಬೇಡ ಅಂತ ಬಿಟ್ಬಿಡ್ತೀನಿ. ಅನ್ನ ಮಾತ್ರ ಬಿಟ್ಟಿರೋಕ್ಕಾಗಲ್ಲ. ಆಗಲ್ಲ ಗುರು. ಆಮೇಲೆ ಫೀಲಿಂಗ್ ಹೊಟ್ಟೋಗ್ತೀನಿ ಅನ್ನ ಎಲ್ಲ ಬಿಡಿಸ್ಬಿಟ್ರೆ. ನನಗೆ ಅನ್ನಕ್ಕೆ ವೆರೈಟಿ ಸಾಂಬಾರಿಲ್ಲ ಅಂದ್ರೂ ಮಜ್ಜಿಗೆ ಮೊಸರಲ್ಲೂ ನಡೆದು ಬಿಡುತ್ತೆ. ಉಪ್ಪಿನಕಾಯಿ ಹಾಕೊಂಡಾದ್ರೂ ಮುಗ್ದೋಗುತ್ತೆ, ಬಟ್ ಅನ್ನ ಇರಬೇಕು.
ನಾರ್ತ್ ಇಂಡಿಯಾಗೆ ಹೋಗ್ಬಿಟ್ಟಿದ್ರೆ ನೀವು ಶೂಟಿಂಗ್ ಮಾಡಕ್ಕೆ ನಿಮ್ಗೆ ಅನ್ನ ಸಿಗ್ತಿರ ಚಪಾತಿ ಏನಿಲ್ಲ, ನಮ್ದೇ ಆದ ಒಂದು ಪುಟಾಣಿ ರೈಸ್ ಕುಕ್ಕರ್ ಸಿಗತ್ತೆ. ಅಕ್ಕಿ ಹಿಡ್ಕೊಂಡು ಹೋದ್ರೆ ಆಯ್ತು, ಅನ್ನ ರೆಡಿ, ಅಲ್ಲಿ ದಾಲ್ ಹಾಕೊಂಡು ತಿಂದ್ರೆ ಆಯ್ತು, ಅಷ್ಟೇ ಮುಗ್ದೋಯ್ತು. ಲವ್ಲಿ. ನೀವು ನನಗೆ ಗೊತ್ತಿರೋ ಹಾಗೆ ನಿಮ್ಗೆ ಅದೇ ಬೇಕು ಇದೇ ಬೇಕು ಅನ್ನೋ ಡಿಮ್ಯಾಂಡ್ ಇಲ್ಲ. ಏನ್ ಕೊಟ್ರು ಹೊಟ್ಟೆ ತುಂಬಿಸ್ಕೊಂಡು, ಆಮೇಲೆ ನನಗೆ ಇನ್ನೂ ಊಟ ಆಗಿಲ್ಲ, ನಂದು ಕೆಲಸ ಮಾಡಿಸ್ತಾ ಇದ್ದೀರಾ ಅನ್ನೋ ಸಿಟ್ಟೆಲ್ಲ ಮಾಡ್ತೀರಾ ಅಥವಾ ಇಲ್ಲಪ್ಪ ಇಲ್ಲ, ಕೆಲಸ ಮೊದಲು ಆಮೇಲೆ ಹೊಟ್ಟೆ ಥರ? ನಿಮ್ಮ ಮನೆ ರೇಷನ್ಗೆ ಎಷ್ಟು ಖರ್ಚಾಗುತ್ತೆ ತಿಂಗಳಿಗೆ? ಎಲ್ಲ ಗ್ರಾಸರೀಸ್ ಸೇರಿ ನನಗೆ 8,000 ಖರ್ಚಾಗುತ್ತೆ. ಅಷ್ಟೇನಾ? ಗುರು, ಯಾರು ಕೇಳಿದ್ರು 10,000 ಮೇಲೆ ಹೋಗ್ತಾನೆ ಇಲ್ಲ, ಎಲ್ಲ 8,000. ಹಂಗೆ ನನಗೆ ಜಾಸ್ತಿ ಬರುತ್ತಾ? ಇಲ್ಲ ಅಕ್ಷು, ನೀನು ತುಂಬಾ ಜನಕ್ಕೆ ಪ್ರೀತಿನ ಮಾಡಿ ಹಾಕ್ತೀಯ. ನಾವು ಮನೆಯವರೇ ಮಾಡ್ಕೊಂಡು ತಿಂತಿರ್ತೀವಿ. ಆಮೇಲೆ ಗೊತ್ತಾ, 1 kg ಮಟನು 800 ರೂಪಾಯಿ. ಅದಕ್ಕೆ ತಿನ್ಬಾರ್ದು. ಯಾರು ಹೇಳಿದ್ ಮಟನ್ ತಿನ್ನು ಅಂತ? ನೋಡು, ಅದಕ್ಕೆ ರೆಡ್ ಮೀಟ್ ತಿನ್ಬಾರ್ದು ಚಿನ್ನ, ಬಿಟ್ಬಿಡು ರೆಡ್ ಮೀಟ್. ಅಕ್ಕ ಹೇಳಿದಾರೆ ಇನ್ಮೇಲೆ ನನ್ ರೆಡ್ ಅಲ್ಲ ಬೇರೆ ಯಾವ ಮೀಟು ತಿನ್ನಲ್ಲ. ಕಮಿಟ್ ಆಗ್ತಾ ಇದೆಯಾ ಅಕ್ಷು? ನನ್ ಮೂಗಲ್ ಬಂತು, ಬಾಯಲ್ಲಿ ಬರ್ಲಿಲ್ಲ, ತಿನ್ನಲ್ಲ. ಈಗ ಮೂಗಲ್ ಬಂದಿದ್ದು, ಬಾಯಲ್ಲಿ ಬಂದಿದ್ರೆ ಒಪ್ಕೋತಿತ್ತು. ಅಕ್ಕ ಇನ್ನೊಂದು ಪಕೋಡ, ಬಜ್ಜಿ ಸಾಕು ಸಾಕು. ಹೋಳಿಗೆ, ತುಪ್ಪ. ಏನ್ ಮಾಡ್ಕೊಂತಿದ್ಯಾ? ಈ ಪಲ್ಯ ನೀವು ಟೇಸ್ಟೇ ಮಾಡಿಲ್ಲ. ಬಡಿಸ್ಲಾ? ಥ್ಯಾಂಕ್ ಯು. ಸ್ವಲ್ಪ ರೈಸ್ ಬೇಡ, ತಿನ್ಬಿಡ್ತೀನಿ ತಡಿ. ನಾಚ್ಕೋಬೇಡಿ ಅಕ್ಕ. ಸೊ ಹೆಂಗೆ ನೀನು ನನ್ನ ಹಬ್ಬಕ್ಕೆಲ್ಲ ಊಟ ಕರೆದಿದ್ಯಾ? ಹೆಂಗೆ ಅದು? ಏನ್ ಇದ್ದಕ್ಕಿದ್ದಾಗ ಪ್ರೀತಿ ಬಂತು ನನ್ನ ಮೇಲೆ? ಅಲ್ಲಿ ದೇವಸ್ಥಾನದ ಹತ್ರ ಹೋಗ್ತಾ ಇದೆ, ಅಲ್ಲಿ ಜ್ಞಾನೋದಯ ಆಯ್ತು ನಿನ್ಗೆ? ಜ್ಞಾನೋದಯ ಆಗಿಲ್ಲ, ಇದ್ರ ಕೆಳಗಾದಂಗೆ ಯಾರೋ ಕರೆದ್ಬಿಟ್ಟು ದೇವರೇ ಇರ್ಬೇಕು. ಈಗ ಏನೋ ಯೂಟ್ಯೂಬ್ ಚಾನಲ್ ಮಾಡಿದ್ಯಲ್ಲಮ್ಮ, ಒಬ್ರನ್ನ ಹೇಳ್ತೀನಿ ಅವ್ರನ್ನ ಕರಿ, ಅವಾಗ ಅವ್ರನ್ನ ಕರೆದ್ರೆ ನೀನು ಸಿಕ್ಕಾಬಟ್ಟೆ ಹಿಂಗ್ ಎಣಿಸ್ಕೊಂತೀಯಾ, ತುಂಬಾ ಫೇಮಸ್ ಆಗ್ತೀಯಾ ಅಂದ್ರು. ಯಾರು ಅಂದೆ. ನನ್ನ ಹೆಸರು ಹೇಳಿದ್ರು. ನಿಮ್ಮ ಹೆಸರು ಹೇಳಿದ್ರು, ಕರೆಕ್ಟ್, ನಿಮ್ಮ ಹೆಸರು ಹೇಳಿದ್ರು. ಹಂಗಾಗಿ ಬಟ್ ಏನ್ ಗೊತ್ತಾ, ಐ ನೋ ಅವಳು ಏನೇ ಶುರು ಮಾಡಿದ್ರು ಐ ಆಮ್ ದ ಫಸ್ಟ್ ಪರ್ಸನ್ ಟು ನೋ. ಅವಳು ಏನೇ ಮಾಡಿದ್ರು ಇಲ್ಲ. ಹೌದು ಹೌದು, ನಾನು ಫಸ್ಟ್ ಬ್ಯಾಚ್ಗೆ ಕರಿಬೇಕಾಗಿತ್ತು ಮೇಡಮ್ ಅವ್ರನ್ನ, ಅವಾಗ ಫಾಲೋ ಮಾಡ್ತಾ ಇರ್ತೀನಿ ನಾನು. ಹಂಗಾಗಿ ಅವ್ರು ಇಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಇನ್ನೂ ನೆಕ್ಸ್ಟ್ ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಈ ದಿನ ಬ್ಲಾಕ್ ಆಗಿ ಅಷ್ಟೇ. ನೀವು ಅಷ್ಟೇ, ಯಾವ ದಿನಕ್ಕೆ ಬ್ಲಾಕ್ ಹಾಕ್ಬೇಕು ಹೇಳು. ನೋಡಿದ್ಯಾ ಹಂಗೆ ಫುಲ್ ಕ್ಯಾಲೆಂಡರ್ ಕೊಟ್ಬಿಟ್ಟೆ ನಿಂಗೆ. ಕ್ಯಾಲೆಂಡರ್ ಕೊಟ್ಬಿಟ್ರು. ಕ್ಯಾಲೆಂಡರ್ ತಗೊಂಡು ಸದ್ಯ ಹಬ್ಬ ದಿನ ಕೊಟ್ಟಿದ್ದೀರಲ್ಲ ನೋಡ್ವಾ. ಶ್ರೀಮತಿ ಜಯಶ್ರೀ ಯಸರಾಜ್ ಅವರೇ, ಹೆದರಿಸ್ತಿದ್ಯಲ್ಲ? ಶ್ರೀಮತಿ ತಾನೇ ನೀವು, ಹಂಗೆ ತಾನೇ ಎಲ್ಲ ಕರೆಯೋದು ಯಾವ್ದಾದ್ರು ವೇದಿಕೆ ಹತ್ತದಾಗ. ಇವತ್ತಿನ ಕಾರ್ಯಕ್ರಮ ನಾವು ಕರೆದಿರೋಂತ ಅತಿಥಿ ಶ್ರೀಮತಿ ಅಂದ ತಕ್ಷಣ ನೀವೇ ಎದ್ದೋಗ್ತೀರಾ ಅಥವಾ ಯಾರಪ್ಪ ಅಂತ ತಿರ್ಗಿ ನೋಡ್ತಿರೋ? ಇಲ್ಲ, ನಾನೇ ಎದ್ದೋಗ್ತೀನಿ. ಮತ್ತೆ ಅವಾಗ ಎದ್ದೋಗ್ತೀರಾ? ಈಗ ನಾನು ಹೇಳಿದ್ರೆ? ನೀನ್ ಹೇಳಿದ್ರೆ ಒಂಥರ ವಿಚಿತ್ರ ಅನ್ಸುತ್ತೆ ನೋಡಿ ಹೆಂಗೆ ಅಂದ್ರೆ, ಈಗ ಇತ್ತೀಚೆಗೆ ಬರ್ತಿರೋ ಸೀರಿಯಲ್ ಇದೆಯಲ್ಲ, ಆ ಸೀರಿಯಲ್ಗಳು ನೋಡಿದ್ರೆ ನಿಮ್ಗೆ ಛೇ ಈ ಪಾತ್ರ ನಾನ್ ಮಾಡ್ಬೇಕಿತ್ತು, ಅಯ್ಯೋ ಇದು ನಾನು ಇರ್ಬೇಕಿತ್ತು ಇಲ್ಲಿ ಅಂತೆಲ್ಲ ಅನ್ಸುತ್ತಾ? ಅನ್ಸಲ್ಲ. ಅವಾಗಿನ ಸೀರಿಯಲ್ ನನಗೆ ಏನಕ್ಕೆ ಅಂದ್ರೆ, ನಂದು ಅಲ್ದೇ ಇರೋ ಪಾತ್ರಲ್ಲಿ ನಾನು ಊಹಿಸ್ಕೊಳ್ಳಲ್ಲ. ನಾನು ಊಹಿಸ್ಕೊಳ್ಳೋದೇ ಇಲ್ಲ. ಸಿನಿಮಾದಲ್ಲಿ ಯಾವುದು ಈ ತರ ರೋಲ್ ನಾನ್ ಮಾಡ್ಬೇಕು ಅಂತೆಲ್ಲ ಅನ್ಸೇ ಇಲ್ಲ ನಿಮ್ಗೆ? ನಾನು ಆ ಥರ ರೋಲ್ಗಳು ಮಾಡ್ಬೇಕು ಅಂತ ಬರ್ತೀನಿ, ಆ ರೋಲ್ ಮಾಡ್ಬೇಕು ಅಂತ ಇಷ್ಟಪಡಲ್ಲ. ಬಟ್ ಇವಾಗಿನ ಸೀರಿಯಲ್ ಅಲ್ಲಿ, ಕನ್ನಡ ಸೀರಿಯಲ್ ನಿಮ್ಗೆ ತುಂಬಾ ಇಷ್ಟ ಆಗೋ ಸೀರಿಯಲ್ ಯಾವುದು? ನಾನು ಸುಮಾರು ದಿನ ಆಗಿದೆ ಕನ್ನಡ ಸೀರಿಯಲ್. ಆ್ಯಕ್ಚುಲಿ ಒಂದು ಸೀರಿಯಲ್ ಮುಗ್ದೋಯ್ತು ಇತ್ತೀಚೆಗೆ, ಕಲರ್ಸಲ್ಲಿ, ಕರಿಮಣಿ ಅಂತ. ಅಲ್ಲಿ ಪಾತ್ರಗಳು ತುಂಬ ಚೆನ್ನಾಗಿತ್ತು. ನನಗೆ ಅದು ಸೀರಿಯಲ್ ಫಾಲೋ ಮಾಡಿಲ್ಲ, ನಿಜವಾಗ್ಲೂ ಫಾಲೋ ಮಾಡಿಲ್ಲ. ಕಲಾವಿದರುಗಳು ಇಷ್ಟ ಆದರು, ಹಾಗೆ ಪಾತ್ರಗಳು ತುಂಬ ಚೆನ್ನಾಗಿತ್ತು. ನಂಗೆ ಅದು ಮುಗ್ದೋಗ್ತಿದೆ ಅಂದ ತಕ್ಷಣ ನಂಗೆ ಬೇಜಾರು ಮಾಡ್ಕೊಂಡು ಒಬ್ಬರು ಕಲಾವಿದರಿಗೆ ಮೆಸೇಜ್ ಹಾಕಿದ್ದೆ, ಯಾಕೆ ಮುಗಿಸ್ತಿದ್ರಾ ಅಂತ. ಅನಿವಾರ್ಯ ಕಾರಣಗಳಿಂದ ಮುಗಿಸ್ತಾ ಇದ್ದೀವಿ ಅಂದರು. ಸಮ್ಹೌ ಸ್ಟೋರಿ ಇದು ಎಲ್ಲ ಒಂಥರ ವಿಭಿನ್ನವಾಗಿತ್ತು, ಚೆನ್ನಾಗಿತ್ತು ಅದು ಅಂತ ಅನಿಸಿತ್ತು ನನಗೆ. ಸೀರಿಯಲ್ ಪ್ರೊಡ್ಯೂಸ್ ಮಾಡಿದ್ರಿ, ಸಿನಿಮಾ ಪ್ರೊಡ್ಯೂಸ್ ಮಾಡೋದು ಯಾವಾಗ ನೀವು? ಅತಿ ಶೀಘ್ರದಲ್ಲಿ ಮಾಡೋ ಯೋಚನೆ ಇದೆ? ಖಂಡಿತ. ಪ್ರೊಡ್ಯೂಸರ್ ಅಥವಾ ಡೈರೆಕ್ಟರ್? ಎರಡು ಒಟ್ಟಿಗೆ ಆಗ್ತೆ ಅಂತ ಅನ್ಸುತ್ತೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಆವಾಗ ನಾಟಿ ಬಾತು ನಟಿ ಮಾತು ಅನ್ನೋ ಕಾರ್ಯಕ್ರಮ ನಡೆಸ್ಕೊಟ್ಟಂತಹ ಅಕ್ಷತಾ ಪಾಂಡಪ್ ಅವರು ಮೂಲ ನಟಿ ಅನ್ನೋದನ್ನ ಮರಿಬೇಡಿ. ಆ್ಯಕ್ಚುಲಿ ಅವ್ರನ್ನ ನೆನೆಸ್ಕೊಳ್ಳ, ನನ್ನ ತಂಗಿ, ನನ್ನ ಸ್ನೇಹಿತೆ ಅಕ್ಷುನ್ ಮಾತ್ರ ನೆನೆಸ್ಕೊತೀನಿ.
ನಿಂಗೂ ಗೊತ್ತು ಏನಾರ ಆದರೆ ಫಸ್ಟ್ ನಿಂಗೆ ಕಾಲ್ ಮಾಡಿ ಹೇಳ್ತೀನಿ ಅಂತ. ಅವ್ರು ಏನು ಹೇಳ್ತಿದಾರೋ ಅದೆಲ್ಲ ನಿಜ ಅನ್ಕೊಬಿಡಿ, ಹಂಗೆಲ್ಲ ಏನಿಲ್ಲ, ಮಾಡಲ್ಲ. ಆಯಿತು, ಆಮೇಲೆ ಇಲ್ಲ, ಮಾಡ್ತಾರೆ ಮಾಡ್ತಾರೆ ಮಾಡ್ತಾರೆ. ಈಗ ಆಯಿತು, ನಂದು ಊಟ ಆಯ್ತು, ದೊಡ್ಡ ತಿಂತೀನಿ. ಮೊಸರನ್ನ ಇನ್ನೂ ತಿಂತಾ ಇದ್ದೀನಿ ಕಣೆ. ತಿನ್ನಿ ಅಕ್ಕ. ಅವ್ರು ತುಂಬ ಅರ್ಜೆಂಟ್ ಮಾಡ್ತಾರೆ, ನನಗೆ ನೆಮ್ಮದಿಯಾಗಿ ಊಟ ಮಾಡಕ್ಕೆ ಬಿಡ್ತಿಲ್ಲ. ನಿನ್ಗಿದ್ದು ಬೇಕಿತ್ತ ಮಗಳೇ. ಅಕ್ಕ, TN ಸೀತಾರಾಮ್ ಅವರ ಎಷ್ಟು ಸೀರಿಯಲ್ಗಳಲ್ಲಿ ನೀವು ಅಭಿನಯಿಸಿದ್ದೀರಾ? ನಮ್ಮ ಗುರುಗಳು, ಮೈ ಗಾಡ್ ಫಾದರ್. ಈಗಲೂ ಆ ಭಕ್ತಿ ಗೌರವ ಯಾವಾಗಲೂ ನನ್ನ ಕೊನೆ ಉಸಿರು ತನಕನೂ ಇರುತ್ತೆ. ನೀವು ಫೋನ್ ಮಾಡಿದ್ರೆ ಫೋನ್ ತೆಗಿತಾರಾ? ಅಯ್ಯೋ, ಈಗಲೂ ಮಾಯಾ ಅಂತಾರೆ. ಮಾಡಿ ಒಂದ್ಸಲಿ. ಸರ್ಗಾ? ಮೊಸರು ಯಾಮರಿಸ್ಬಾರ್ದು, ಯಾಮರಿಸ್ತಾ ಇದ್ದಾರೆ.